ನಮಸ್ಕಾರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಹೆಗ್ಡೆಯ ಬಗ್ಗೆ ಮತ್ತು ಹರಿಶ್ಚಂದ್ರನ ಬಗ್ಗೆ, ಹರಿಶ್ಚಂದ್ರ ಹೆಗ್ಡೆಯ ಬಗ್ಗೆ ಸ್ಫೋಟಕ ಹೇಳಿ ಸೋಮನಾಥ್ ನಾಯಕ್ ಮತ್ತು ದಿನೇಶ್ ಅಣ್ಣ ಸಮ್ಮುಖವಾದ ಕಾರ್ಯಕ್ರಮದಲ್ಲಿ ಹೆಗ್ಡೆಯವರನ್ನು ಬೆತ್ತಲ ಮಾಡಿದ್ದಾರೆ ದಾಖಲಾತಿಯ ಪ್ರಕಾರ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ, ನಿಮಗೆ ಅರ್ಥ ಆಗುತ್ತೆ ಧರ್ಮಸ್ಥಳದ ದಗಲುಬದಿ ದಂಧೆಗಳು. ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ಸಿಗುತ್ತೆ. ನಮಸ್ಕಾರ, ವಿಡಿಯೋ ನೋಡಿ. ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ನಮ್ಮ ಜೊತೆ ಇವತ್ತು ವಿಶೇಷ ಅತಿಥಿ ಇದ್ದಾರೆ. ನಾಗರಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ, ಎಲ್ರಿಗೂ ಕೂಡ ಪರಿಚಿತರು ಆದಂತಹ ನಮ್ಮ ಸೋಮನಾಥ್ ನಾಯಕ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಈ ಧರ್ಮಸ್ಥಳ ಭಾಗದಲ್ಲಿ ನಡೆದಿರುವಂತಹ ದೌರ್ಜನ್ಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎರಡು ಧಾರೆಯ ಹೋರಾಟಗಳು ನಡೀತಾ ಇದ್ದಾವೆ. ಒಂದು ಧಾರೆ ಏನು ಅಂತಂದರೆ, ಅಲ್ಲಿ ನಡೆದಂಥ ಅತ್ಯಾಚಾರಗಳು, ಕೊಲೆಗಳು ಮತ್ತು ದೌರ್ಜನ್ಯಗಳು, ಅಂದರೆ ಏನು ವೈಲೆನ್ಸ್ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಹೋರಾಟ ನಡೀತಾ ಇದ್ದರೆ, ಮತ್ತೊಂದು ಕಡೆ ಭೂ ಕಬಳಿಕೆ, ಮೈಕ್ರೋ ಫೈನಾನ್ಸ್ ದಂಧೆ, ದಲಿತರಿಗೆ ವಂಚನೆ ಆಗಿರುವಂಥದ್ದು ಅಥವಾ ಅಸಹಾಯಕರಿಗೆ ವಂಚನೆ ಆಗಿರುವಂಥದ್ದು, ಕಾರ್ಮಿಕರಿಗೆ ವಂಚನೆ ಆಗಿರುವಂಥದ್ದು, ಇದೆಲ್ಲದರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಸಂಘಟಿಸ್ಕೊಂಡು ಬಂದಿರೋದು ನಾಗರಿಕ ಸೇವಾ ಟ್ರಸ್ಟ್ ಮತ್ತು ಸೋಮನಾಥ್ ನಾಯಕ್ ಅವರು. ಇದೊಂದು ರೀತಿಯಲ್ಲಿ ನನಗನ್ಸೋ ಮಟ್ಟಿಗೆ ಒಂದು ಐತಿಹಾಸಿಕ ಚಳುವಳಿ ಇದು. ಈ ಚಳುವಳಿಯನ್ನು ಲೀಡ್ ಮಾಡ್ತಾ ಇರುವಂತಹ ಸೋಮನಾಥ್ ನಾಯಕ್ ಅವರು, ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್, ಮೊಟ್ಟ ಮೊದಲನೇದಾಗಿ ಇದೊಂದು ರೀತಿಯಾದ ಒಂದು ಕಾನೂನುಬದ್ಧ ಚಳುವಳಿಗೆ ನೀವು ಮುಂದಾಗಿದ್ದೀರಿ. ಅಂದರೆ ಪ್ರತಿಯೊಂದನ್ನು ಕೂಡ ನೀವು ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡ್ತಾ ನೂರಾರು ಪ್ರಕರಣಗಳನ್ನು ಫೈಟ್ ಮಾಡ್ತಾ ಇದ್ದೀರಿ. ಸಾಧಾರಣವಾಗಿ ಏನನ್ಸುತ್ತೆ ಅಂದರೆ, ಈ ಹೋರಾಟಗಾರರಿಗೆ ಅಥವಾ ಯಾರೇ ನಾಗರಿಕರಿಗಾಗಲಿ ಒಂದು ಕೇಸು 2 ಕೇಸು ಮಾಡೋಷ್ಟೊತ್ತಿಗೆ ಸೋತು ಹೋಗ್ತಾರೆ, ಆಗೋದಿಲ್ಲ, ಇದನ್ನು ಮುಂದುವರಿಸ್ಕೊಂಡು ಹೋಗೋಕ್ಕಾಗಲ್ಲ ಅನ್ನುವಂಥ ಸನ್ನಿವೇಶ ಇರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಹಠ ಬಿಡದೆ, ಒಂಥರ ಛಲ ಬಿಡದ ತ್ರಿವಿಕ್ರಮನಂತೆ ಹೋರಾಟ ಮಾಡ್ತಾನೆ ಇದ್ದೀರಿ. ಈ ದಾರಿಯಲ್ಲಿ ನಿಮಗೆ ಎಷ್ಟು ಸಕ್ಸಸ್ ಸಿಕ್ಕಿದೆ, ಅಥವಾ ತುಂಬ ನಿರಾಶೆ ಆಗಿದೆಯಾ, ಅಥವಾ ಇದು ಬೇಡ, ಇದು ಯಾಕೆ ಬೇಕಿತ್ತು ನನಗೆ ಅಂತ ಯಾವ ಥರ ಅನಿಸಿದ್ದಿದೆಯಾ? ಇದೆಲ್ಲ ಎಲ್ಲಿ ಶುರುವಾಯಿತು ಸರ್? ಹೇಗೆ ಶುರುವಾಯಿತು ಸರ್? ನಾಗರಿಕ ಸೇವಾ ಸಮಿತಿ ಎನ್ನುವಂಥದ್ದು 1976ನೇ ಇಸ್ವಿಯಲ್ಲಿ ಆರಂಭವಾಗಿರುವಂಥದ್ದು ಗುರುವಾಯನಕೆರೆಯಲ್ಲಿ. ಅದೊಂದು ಸೇವಾ ಕಾರ್ಯದರ್ಶಿಯಿಂದ ಆರಂಭ ಆಯಿತು. ಅನಂತರ ಅದು ಪರಿಸರ ಚಳವಳಿಗೆ ಮುಂದಾಯಿತು. ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತ ಅತ್ಯುತ್ತಮ ಸೇವಾ ಸಂಸ್ಥೆ ಅಂತ ಅದಕ್ಕೆ ಉದಯವಾಣಿಯವರು ಕೂಡ ಒಂದು ವಿಶೇಷ ಪ್ರಶಸ್ತಿಯನ್ನು ಕೊಟ್ಟರು. ಅನಂತರ ಬೇರೆ ಬೇರೆ ನಮ್ಮ ಕಾರ್ಯಚಟುವಟಿಕೆಗಳು ಮುಂದುವರಿತಾ ಬಂತು. ಹಾಗೆ ನೋಡಿದ್ರೆ ನಾಗರಿಕ ಸೇವಾ ಟ್ರಸ್ಟಿಗೆ ಹೋರಾಟ ಅಂತ ಹೇಳುವಂಥದ್ದು ಒಂದು ಅದರ ರಕ್ತಗತ ಗುಣ. ಅದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಕೈಗಾರಿಕೆಗಳು ಬಂದ ಸಂದರ್ಭದಲ್ಲಿ, ಬೃಹತ್ ಕೈಗಾರಿಕೆಗಳು ಬಂದ ಸಂದರ್ಭದಲ್ಲಿ ಪರಿಸರ ಪರ ಹೋರಾಟ, ಈ ಜಿಲ್ಲೆಯ ಪರಿಸರವನ್ನು ಉಳಿಸಬೇಕು, ಕೃಷಿಕರ ಭೂಮಿಯನ್ನು ಉಳಿಸಬೇಕಂತ ಹೇಳ್ಕೊಂಡು ಸಾಕಷ್ಟು ಹೋರಾಟಗಳನ್ನು, ಹಾಗೆ ಮಹಿಳೆಯರ ಒಂದು ಜೀವನಾಧಾರದ ವಿಷಯಗಳನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ ತುಂಬ ಹೋರಾಟಗಳನ್ನು ಮಾಡಿದೆ. ಅದಕ್ಕೆ ತುಂಬ ಇತಿಹಾಸ ಇದೆ. ಅದು ಈ ಥರದಲ್ಲಿ ನಮ್ಮ ಹೆಜ್ಜೆ ಗುರುತು ಎನ್ನುವಂಥ ಒಂದು ಈ ಪುಸ್ತಕದಲ್ಲಿ ಈ ಮಾಡಿರುವಂಥ ಹೋರಾಟಗಳೆಲ್ಲವೂ ಕೂಡ ಸಾಕಷ್ಟು ದಾಖಲಾತಿ ಆಗಿರುವಂಥದ್ದಿದೆ. ಈಗ ಇಲ್ಲಿ ನಾವು ಯಾಕೆ ಈ ಒಂದು ಹೋರಾಟಕ್ಕೆ ಇಳಿದೆವು ಎನ್ನುವಂಥದ್ದು ಪ್ರಶ್ನೆ. 1986ನೇ ಕೊನೆಯಲ್ಲಿ ಪದ್ಮಲತಾಳದು ಮರ್ಡರ್ ಯಾವುದಾಯಿತೋ ಆ ಸಂದರ್ಭದಲ್ಲಿ ನಾವು ವೀರೇಂದ್ರ ಹೆಗ್ಗಡೆಯವರ ಕಡೆಯಿಂದ ಈ ಒಂದು ಅತ್ಯಾಚಾರ, ಕೊಲೆ ಆಗಿಲ್ಲ, ಕಿಡ್ನ್ಯಾಪ್ ಕೂಡ ಸೇರಿತದ್ರಲ್ಲಿ ಆಗಿಲ್ಲ ಅಂತ ಹೇಳ್ಕೊಂಡು ನಾವು ಆಗ ಹೋಮ್ ಮಿನಿಸ್ಟರ್ ಆಗಿರುವಂಥ ರಾಚೇರವರು ಧರ್ಮಸ್ಥಳಕ್ಕೆ ಬೇರೆ ಯಾವುದೋ ಕಾರಣಕ್ಕಾಗಿ ಬಂದಾಗ ನಾವು ಅವ್ರ ಹತ್ರ ರೆಪ್ರೆಸೆಂಟೇಷನ್ನು ಕೊಟ್ಟಿದ್ದೆವು. ಆದರೆ ಆಗ ನಿಜವಾಗಿಯೂ ಕೂಡ ನಾವು ಅವ್ರನ್ನ ವೀರೇಂದ್ರ ಹೆಗ್ಗಡೆಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಕೊಂಡು ನಾವು ನಂಬಿದವರು. ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಹ ಅವರು ಬಂದಿದ್ದರು ಕೂಡ. ಆದರೆ ಅದರ ಒಂದು ತಿಂಗಳ ನಂತರ ನಮ್ಮ ಹತ್ರ ಬಂದು ಹೇಳಿದರು, ನಿಮ್ಮಂಥ ಒಂದು ಒಳ್ಳೆಯ ಸೇವಾ ಸಂಸ್ಥೆ, ಒಳ್ಳೆಯ ಹೆಸರಿದೆ, ನೀವು ಇಂಥ ವಿಷಯದಲ್ಲಿ ಹೆಗ್ಡೆಯವ್ರನ್ನು ಸಪೋರ್ಟ್ ಮಾಡುವಂಥದ್ದು ಸರಿಯಲ್ಲ ಅಂತ ತಿಳ್ಕೊಂಡು ಹೇಳಿ, ಆ ಇಡೀ ಪ್ರಕರಣ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ವಿವರಣೆ ಕೊಡೋದ್ರ ಒಟ್ಟಿಗೆ ಅಲ್ಲಿ ಅಂಥ ಹಲವಾರು ಒಂದು ಅತ್ಯಾಚಾರಗಳು ಅಥವಾ ಕೊಲೆಗಳು ಆಗ್ತಿರುವಂಥದ್ದು ಮುಚ್ಚಿ ಹೋಗ್ತದೆ. ಅದೆಲ್ಲವೂ ಕೂಡ ಆ ಒಂದು ಅವರ ಮೋಡಸ್ ಆಪರೇಂಡಿ ಕೂಡ ಹೇಗಿತ್ತು ಅನ್ನೋದ್ರ ಎಲ್ಲ ಪೂರ್ತಿ ನಮ್ಮ ಹತ್ರ ವಿವರಿಸಿ ಹೇಳಿದರು. ನಮ್ಗೆ ಆ್ಯಕ್ಚುಲಿ ಶಾಕ್ ಆಯ್ತದು. ಆದರೆ ನಾವು ಮತ್ತೆ ಅಲ್ಲಿ ನಿಧಾನಕ್ಕೆ ಅಲ್ಲಿ ವಿಚಾರಿಸಿದಾಗ ಎಲ್ಲರದ್ದು ಕೂಡ ಮೆಲ್ಲ ಗುಟ್ಟಿನಲ್ಲೆಲ್ಲ ಹೇಳ್ತಾರೆ, ಬಾಯಿ ಬಿಡ್ಲಿಕ್ಕೆ ಯಾರೂ ತಯಾರಿಲ್ಲಲ್ಲ, ಹೆದರ್ತಾರಲ್ಲ. ವಿಷಯ ಹೌದಂತ ನಮ್ಗೆ ಗೊತ್ತಾಯಿತು. ಅಲ್ಲಿಂದ ನಾವು ಅವರಿಂದ ದೂರ ಆದೆವು. ಮತ್ತು ಆಗಿನಿಂದಲೂ ಕೂಡ ನಾವು ಅವರ ಬಗ್ಗೆ, ಅವರ ಅಕ್ರಮಗಳ ಬಗ್ಗೆ ಮಾಹಿತಿಯನ್ನು ತೆಗಿಲಿಕ್ಕೆಲ್ಲ ಶುರು ಮಾಡಿದೆವು. ಸಾಕಷ್ಟು ಪ್ರಯತ್ನ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡಿದೆವು. ಬಟ್ ಈಗಿನ ಹಾಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕೋರ್ಟ್ ಕೇಸ್ಗಳನ್ನು ಬಾಕಿದೆಲ್ಲ ಮಾಡಿರಲಿಲ್ಲ. ಬಟ್ ಅದನ್ನು ನಾವು ಮಾಡ್ತಾ ಬಂದೆವು.
2012ರಲ್ಲಿ ಏನಾಯಿತು ಅಂತೇಳಿದ್ರೆ ನಮಗೆ ಈಗಾಗಲೇ ತುಂಬ ಜನಜನಿತ ಆಗಿರುವಂಥದ್ದು ಸೌಜನ್ಯ ಒಂದು ಅತ್ಯಾಚಾರ ಕೊಲೆ ಆಯಿತು. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಾಂದೋಲನಗಳಾಯಿತು. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ತುಂಬ ಲೀಡ್ನಲ್ಲಿದ್ದರು. ಆಗ KMR ಸ್ವಾಮೀಜಿಯವರು ಸಹ ಇದ್ದರು. ಆಗ ಈ BM ಭಟ್ರು ಇಲ್ಲಿ ಕಮ್ಯುನಿಸ್ಟ್ನವರು ಸಹ ಇದ್ದರು, ABVPನವರು ಸಹ ಇದ್ದರು. ಹಾಗೆ ಎಲ್ಲರೂ ಕೂಡ ಅದರ ವಿರುದ್ಧವಾಗಿ ಹೋರಾಟವನ್ನು ಜನಜಾಗೃತಿಯನ್ನು ಮಾಡ್ತಿರುವಂಥದ್ದು ಆಯಿತು. ನಾವು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೆವು. ಆಗ ಅದು ಅಲ್ಲಿ ಆಗಿದೆ ಅಂತ ಹೇಳೋ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಮಾತಾಡ್ತಿರೋ ಸಂದರ್ಭದಲ್ಲಿ ನಾವು ಅದಕ್ಕೆ ಮಾಹಿತಿ ಹಕ್ಕನಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ಧರ್ಮಸ್ಥಳ ಔಟ್ಪೋಸ್ಟ್ ಇದ್ದದ್ದು. ಮಾಹಿತಿ ಹಕ್ಕನಲ್ಲಿ ಅದು ಮಾಹಿತಿಯನ್ನು ತೆಗೆದೆವು. ಯಾವಾಗ ತೆಗೆದಿದ್ದು ಸರ್ ನೀವು? 2012 ಡಿಸೆಂಬರ್ ಅಥವಾ ಹೊತ್ತಿಗೆ ನಾವು ಆಗ ತೆಗೆದೆವು. ಯಾಕಂದರೆ ಒಟ್ಟಾರೆಯಾಗಿ ಮಾತಾಡಬಾರ್ದು, ಅಂಕಿಅಂಶ ಇಟ್ಟುಕೊಂಡು ಅಧಿಕೃತ ಮಾತಾಡಬೇಕು ಅನ್ನೋಂಥದ್ದು ನಮ್ಮ ನಿಲುವಾಗಿತ್ತು. ಯಾರಿಗೂ ಆ ಸ್ಪಷ್ಟತೆ ಇರಲಿಲ್ಲ. ಆಗ 452 ಆತ್ಮಹತ್ಯೆಗಳು, 16 ಅತ್ಯಾಚಾರ ನಿಲ್ ಅಂತ ನಮಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನವರು. ಎಷ್ಟು ವರ್ಷದ ಸರ್ ಅದು? ಅದು 11 ವರ್ಷದ್ದು. 2001ರಿಂದ 2012 ತನಕ ಅಥವಾ 2000ರಿಂದ 2011 ತನಕ 11 ವರ್ಷದ್ದು ಧರ್ಮಸ್ಥಳ ಮತ್ತು ಪಕ್ಕದ ಉಜಿರೆ ಒಂದಂದರೆ ಅಟ್ಯಾಚ್ಡ್ ಅದು ಸೇರಿಸಿ ಅಷ್ಟು ಆಗಿತ್ತು. ಅದರಲ್ಲಿ ಅತ್ಯಾಚಾರ ಯಾವುದಿಲ್ಲ ಅಂತೇಳಿ ಬರೆದಿದ್ದಾರೆ. ಈ ಸೌಜನ್ಯ ಅಂದರೆ ಅದರಲ್ಲಿ ಸೇರಿದಲ್ಲಿ ಅದು ಅತ್ಯಾಚಾರ ಆಗಿರುವಂಥದ್ದು. ಎಲ್ಲವೂ ಆತ್ಮಹತ್ಯೆ ಕ್ಯಾಟಗರಿಗೆ ಹೋಗಿದೆ ಎಲ್ಲವೂ ಕೂಡ. ಅದರಲ್ಲಿ 96 ಮಹಿಳೆಯರಿದ್ದರು. ಸೊ ಹೀಗೆ ನಮಗೆ ಅದರಲ್ಲಿ ಸ್ಪಷ್ಟ ಗೊತ್ತಾಯಿತು. ಒಂದನೇದ್ದು ದಾಖಲಾದ್ದು ಅಷ್ಟೇ, ನಿಜವಾಗಿ ಆಗದಿರುವಂಥದ್ದು ಕೂಡ ಸಾಕಷ್ಟು ಇದೇನೋ ಅಂತ ಆಗಲೇ ನಮಗೆ ಗೊತ್ತಾಗಿದೆ. ಎಷ್ಟು ದಾಖಲಾಗದಿರುವಂಥದ್ದು ಕೂಡ ಇದೆ. ಬಟ್ ದಾಖಲಾದ್ದೇ ಇಷ್ಟಿದೆಯಲ್ಲ, ಇದರಲ್ಲಿ ಮಹಿಳೆಯರು ಇದ್ದಾರಲ್ಲ, ಮಹಿಳೆಯರು ಆ ಪ್ರಕಾರದಲ್ಲಿ ಆಗಿರುವಂಥದ್ದು ನಮಗೆ ಸ್ಪಷ್ಟ ಆಯಿತು. ಏನು ನಮಗೆ 5 ದಿವಸ ಹಿಡಿದಿತ್ತೋ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ. ಸೊ ಆದ್ದರಿಂದ ಅದನ್ನು ನಾವು ಇದು ಮಾಡಿದೆವು. ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ಭಾಳ ಸ್ಪಷ್ಟ ಇತ್ತು. ಯಾಕಂದರೆ ಮೊದಲಿಂದ ಕೂಡ ನಾವು ನೋಡ್ಕೊಂಡು ಬಂದ ಹಾಗೆ ವೀರೇಂದ್ರ ಹೆಗ್ಗಡೆಯವರು ಅನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಅವರೊಂದು ಪವರ್ಫುಲ್ ವ್ಯಕ್ತಿ. ಯಾಕಂತ ಹೇಳಿದ್ರೆ ಒಂದು ದೇವಸ್ಥಾನ ಅವರ ಒಟ್ಟಿಗೆ ಇದೆ. ಅವರು ದೇವಸ್ಥಾನದ ಅಧಿಕಾರಿಯಾಗಿದ್ದಾರೆ. ಜನರಿಗೆ ದೇವಸ್ಥಾನ ಧರ್ಮ ಅಂತ ಹೇಳಿದ ಕೂಡಲೇ ಅದೇನೋ ಅತ್ಯಂತ ಗೌರವ ಮತ್ತು ನಂಬಿಕೆ, ವಿಶ್ವಾಸ. ಇವ್ರನ್ನ ಹೇಗೆ ರೂಪಿಸ್ಕೊಂಡಿದ್ದಾರೆ ಇವರು? ಮಾತನಾಡುವ ಮಂಜುನಾಥ. ಎಲ್ಲಿ ಹೋದರೂ ಕೂಡ ಒಂದು ಫೋಟೋ ಮಂಜುನಾಥ ಸ್ವಾಮಿದು, ಇನ್ನೊಂದು ಫೋಟೋ ವೀರೇಂದ್ರ ಹೆಗ್ಗಡೆಯವರು. ಆ ಥರದ ಒಂದು ಭಾವನೆ ಇರೋದರಿಂದ ಅದೊಂದು ಭಾಳ ದೊಡ್ಡ ಶಕ್ತಿ ಅನ್ನುವಂಥದ್ದನ್ನು ನಾವು ಮರೆಯೋ ಹಾಗಿಲ್ಲ. ಅಷ್ಟು ಸುಲಭದಲ್ಲಿ ಅವರು ಇಲ್ಲ ಅವರು ಮನುಷ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಯಾರು ನಂಬುವುದಿಲ್ಲ. ಎರಡನೇದ್ದು, ಅವರಿಗೆ ಎಲ್ಲ ರಾಜಕೀಯ ಪಕ್ಷಗಳ, ಎಲ್ಲ ಜನಪ್ರತಿನಿಧಿಗಳ, ಎಲ್ಲ ಸ್ವಾಮೀಜಿಗಳ, ಇವರದ್ದೆಲ್ಲರದ್ದು ಕೂಡ ಅವರಿಗೆ ಬೆಂಬಲ ಬೇರೆ ಬೇರೆ ಕಾರಣಗಳಿದೆ. ಅದರ ಹಿಂದೆ ಏನೇ ಇದ್ದರೂ ಕೂಡ ಆ ಬೆಂಬಲ ಬಹಿರಂಗದಲ್ಲಿ ಅವರಿಗೆ ಇದೆ ಅನ್ನೋಂಥದ್ದು ವಾಸ್ತವ. ನಂತರದಲ್ಲಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯು ಸಿಕ್ಕಿತ್ತು. ಹೇಗೆ ಸಿಕ್ಕಿತ್ತು ಅನ್ನೋಂಥದ್ದು ಇನ್ನೊಂದು, ನಾವು ಅದರದ್ದು ಕೂಡ ಮಾಹಿತಿಯಲ್ಲಿ ತೆಗೆದಿದ್ದೇವೆ, ಅದು ಕೂಡ ಗೋಲ್ಮಾಲಿದೆ. ಆದರೆ ಇದೆ ಈ ಒಂದು ಸ್ವ ಉದ್ಯೋಗ ತರಬೇತಿ ಕೇಂದ್ರ, ಅದರದ್ದು ಸ್ಥಾಪನೆ ಮಾಡಿದವರು ಮತ್ತು ಅದರ ಮುಖ್ಯಸ್ಥರು, ಅದರ ಹುಟ್ಟು ಹಾಕಿದವರು ಅವರೇ ಅಂತ ಹೇಳ್ಕೊಂಡು ಭಾರಿ ಪಬ್ಲಿಸಿಟಿ ಆಯಿತು. ಗವರ್ಮೆಂಟ್ನವರು ಅದು ರೆಕಗ್ನೈಸ್ ಮಾಡಿದ್ರು. ಅದರ ಒಳಗಿನ ಕತೆ ಬೇರೆ. ರೂಟ್ ಸೆಟ್ ಶುರು ಮಾಡಿದ್ದು TAP ಸಿಂಡಿಕೇಟ್ ಬ್ಯಾಂಕ್, ಅದರ ಕಲ್ಪನೆ TAPಗಳದ್ದು ಇವರು ಸಂಪೂರ್ಣ ಹೈಜಾಕ್ ಮಾಡಿದರು. ಬಟ್ ಅವರಿಗೊಂದು ಭಾಳ ದೊಡ್ಡ ಒಂದು ಪ್ರೊಜೆಕ್ಷನನ್ನು ಕೊಟ್ಟಿದ್ದು ಆಲ್ ಇಂಡಿಯಾ ಲೆವೆಲ್ನಲ್ಲಿ. ಸೊ ಈ ಪ್ರಕಾರ ಆಮೇಲೆ ಈ ಸ್ವಸಹಾಯ ಸಂಘಗಳನ್ನು ಅವರು ರಚನೆ ಮಾಡಿದಾಗ, ಸ್ವಸಹಾಯ ಸಂಘಗಳ ಮುಖಾಂತರ ಅವರಿಗೆ ದೊಡ್ಡ ನೆಟ್ವರ್ಕನ್ನು ಬಿಲ್ಡಪ್ ಮಾಡಿದ್ರು. ಅದನ್ನೆಲ್ಲವನ್ನು ಕೂಡ ಅದರಲ್ಲಿ 2 ಲಾಭ ಆಗ್ತಿತ್ತು. ಒಂದನೇದ್ದು, ಅವರು 8%ಗೆ ಇಂಟ್ರೆಸ್ಟಿಗೆ ತೆಗೆದುಕೊಂಡು 20-21%ಗೆ ಆನ್ಲೈನಿಂಗ್ ಮಾಡ್ತಾಯಿದ್ರು. ಅದ್ರ ನಮ್ಮ ಹತ್ರ ದಾಖಲೆ ಇದೆ. ನಾವು ಅದರ ಮೇಲೆ ಕೇಸ್ ಮಾಡಿದ್ದೇವೆ. ಅವರಿಗೆ ಇದರ ಪರ್ಮಿಷನ್ನೇ ಇರಲಿಲ್ಲ, ಮನಿ ಲೆಂಡಿಂಗ್ ಆ್ಯಕ್ಟ್ ಪ್ರಕಾರ ಪರ್ಮಿಷನ್ ಇಲ್ಲ. ರಂಜನ್ ರಾವ್ ಕೇಸ್ ಮಾಡಿದ್ದಾರೆ. ಅವರೀಗ ಕೋರ್ಟಿಗೆ ಬಂದು ಜಾಮೀನು ತೊಗೊಳ್ಬೇಕಾಗ್ತದೆ. 3 ವರ್ಷ ಜೈಲು ಶಿಕ್ಷೆದಲ್ಲಿ ಗ್ಯಾರಂಟಿ, ತಡ ಆಗ್ಬೋದು ಬಟ್ ಗ್ಯಾರಂಟಿ. ಆದರೆ ಅವರು ಆ ನೆಟ್ವರ್ಕನ್ನು ಇಡೀ ಆಲ್ ಓವರ್ ದಿ ಸ್ಟೇಟ್ ಬಿಲ್ಡಪ್ ಮಾಡೋದ್ರ ಮುಖಾಂತರ ಏನಾಯಿತು, ಒಂದು ಇಮೇಜ್ ಬಿಲ್ಡಪ್ ಆಯ್ತು. ಆಗ ಎಲ್ಲ ರಾಜಕಾರಣಿಗಳಿಗೂ ಏನಂದರೆ ಹಿಡ್ಕೊಂಡ್ರೆ ಈ ಅವರ ನೆಟ್ವರ್ಕ್ನ ಮುಖಾಂತರ ನಮಗೆ ಓಟು ಜಾಸ್ತಿ ಸಿಗುತ್ತೆ, ವೋಟ್ ಬ್ಯಾಂಕು ಅವರ ಹಿಂದೆ ಇದೆ, ಅವ್ರನ್ನ ಹಿಡ್ಕೊಳ್ಬೇಕಂತ. ಸೊ ಎಲ್ಲ ವೋಟ್ ಬ್ಯಾಂಕು ಆಗ್ತದೆ. ಇನ್ನೊಂದು ಕಡೆಯಿಂದ ಚುನಾವಣೆಗೆ ನಿಂತಾಗ ಇವರು ನೋಟುಗಳನ್ನು ಸಹ ಕೊಡ್ತಾರೆ. ಸಾಕಷ್ಟು ಹಣ ಎಲ್ಲ ರಾಜಕಾರಣಿಗಳಿಗೆ, ಅಭ್ಯರ್ಥಿಗಳಿಗೆ ಇವರು ಕೊಟ್ಟರು ಅಂತ ನಮಗೆ ಚೆನ್ನಾಗಿ ಗೊತ್ತು. ವಸಂತ ಬಂಗೇರ್ರೆ ಇಲ್ಲಿ 5 ಸಲ MLA ಆಗಿದ್ದವರು. ಅವರೇ ನಮ್ಮ ಮೀಟಿಂಗ್ನಲ್ಲೇ ಹೇಳಿದ್ದಾರೆ. 41 ಜನ MLAಗಳಿಗೆ ಅವರು ಮಂತ್ಲಿ ಹಫ್ತಾ ಟೈಪ್ನಲ್ಲಿ ಕೊಡ್ತಾಯಿದ್ರು ಅಂತ ಹೇಳಿ ಇವರು ತಗೊಳ್ತಿರ್ಲಿಲ್ಲ. ಸಾಕಷ್ಟು ಅವರು ಇಲೆಕ್ಷನ್ ಟೈಮ್ನಲ್ಲಂತೂ ಎಲ್ರಿಗೂ ಕೊಡ್ತಾಯಿದ್ರು. ಅದೆಲ್ಲ ಕೂಡ ನಂಬರ್ 2 ಮನಿ. ಈಗ ಇದಕ್ಕೆ ಪ್ರೂಫ್ ಎಲ್ಲಿ ಉಂಟು ಅಂತ ಕೇಳಿದ್ರೆ ಎಲ್ಲ ಪ್ರೂಫ್ ಇಟ್ಕೊಂಡು ಯಾರೋ ಇಂಥ ಬ್ಲ್ಯಾಕ್ ಮನಿಯನ್ನು ಡೀಲನ್ನು ಮಾಡೋದಿಲ್ಲ. ಬಟ್ ಅದಕ್ಕೆ ಹೇಳೋರಿದ್ದಾರೆ, ಸಾಕ್ಷಿಗಳಿದ್ದಾರೆ. ಸೊ ಹೀಗೆ ಅವರು ಈ ಒಂದು ಬಹಳ ಪ್ರಭಾವಿ ವ್ಯಕ್ತಿ ಆದದ್ದರಿಂದ ಅವ್ರನ್ನ ನಾವು ಟ್ಯಾಕಲ್ ಮಾಡಬೇಕು ಅಂಥೇಳಿ. ಆದರೆ
ನಮಗೆ ಕನ್ವಿನ್ಸ್ ಆಗಿದ್ರೂ ಕೂಡ ಈ ಜನರಿಗೆ ಕನ್ವಿನ್ಸ್ ಮಾಡಬೇಕಾದ್ರೆ ಈ ಒಂದು ಜನಪ್ರತಿನಿಧಿಗಳು ಮತ್ತು ಈ ವರ್ತುಲಗಳನ್ನು ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ಹತ್ರ ಸಾಲಿಡ್ ಡಾಕ್ಯುಮೆಂಟ್ಸ್ ಬೇಕು. ಡಾಕ್ಯುಮೆಂಟ್ಸ್ ಇಲ್ಲದೆ ನಾವು ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. 100% ಅದು ನಾವು ಜಸ್ಟಿಫೈಯಬಲ್ ಮತ್ತು ನಾಳೆ ಅದನ್ನು ಕೋರ್ಟಿಗೆ ಹೋಗೋ ರೀತಿಯಲ್ಲಿ ಇರಬೇಕು ಅಂತ. ಸೊ ಆದ್ದರಿಂದ ಮಾಹಿತಿ ಹಕ್ಕಿನಲ್ಲಿ ನಾವು ಇವರ ಎಲ್ಲ ನಮಗೆ ತಿಳಿದು ಬಂದಂಥ ಮುಖ್ಯವಾಗಿ ಭೂ ಹಗರಣೆಗೆ ಸಂಬಂಧಪಟ್ಟಂತೆ, ಅನಂತರ ಈ ಥರ ಈಗ ನಾವೀಗ ಏನು ಇದರಲ್ಲಿ ಇದೊಂದು ಬಯಲಾದ ಹೆಗ್ಗಡೆ ಕರ್ಮಕಾಂಡ ಅಂತ ಇದೆ, ಇದರಲ್ಲಿ 310 ಪುಟ ಇದೆ, ಇದರಲ್ಲಿ 8 ಅಧ್ಯಾಯ ಇದೆ. ಈ 8 ಅಧ್ಯಾಯಗಳಲ್ಲಿಯೂ ಕೂಡ ನಾವು ಭಾಳ ಸ್ಪಷ್ಟವಾಗಿ ಭೂ ಕಬಳಿಕೆ ಮತ್ತು ಅತಿಕ್ರಮಣ, ಶ್ರೀ ಕ್ಷೇತ್ರದ ಮೈಕ್ರೋ ಫೈನಾನ್ಸ್ ದುಬಾರಿ ಬಡ್ಡಿದಂಧೆ, ಧರ್ಮಸ್ಥಳ ದೇವಸ್ಥಾನದ ಇತಿಹಾಸ, ಆದಾಯ, ಆಸ್ತಿ, ಹೆಗ್ಗಡೆ ಸಂಸ್ಥೆಗಳಿಂದ ಕಾರ್ಮಿಕರಿಗೆ ವಂಚನೆ, ಸೌಜನ್ಯ ಕೊಲೆ, ಆತ್ಮಹತ್ಯೆ ಪಟ್ಟಿಗೆ ಕೊಲೆಗಳು. ಆತ್ಮಹತ್ಯೆ ಪಟ್ಟಿ ಅಂತ ಹೇಳಿದ್ರೆ ಆಗ ನಾನು ಹೇಳಿದಾಗ ನಾನು ಎಲ್ಲ ಆತ್ಮಹತ್ಯೆಗೆ ಸೇರಿಸೋದಲ್ಲ. ಮಹಿಳಾ ದೌರ್ಜನ್ಯಗಳು, ಬೆಳ್ತಂಗಡಿ ಸಮಾಜ ಮಂದಿರ ನಾಶ ಮತ್ತು ಭೂ ಕಬಳಿಕೆ, ಒತ್ತುವರಿಯ ದಾಖಲೆಗಳು, ರೂಟ್ ಸೆಟ್ ಸತ್ಯ ಇತಿಹಾಸ, ಅಸತ್ಯಗಳ ದಾಖಲೆ, ಅನುದಾನ ದುರ್ಬಳಕೆ, ಶೋಷಣೆ, ಹೆಗ್ಗಡೆ ವಾದಿ ಪ್ರತಿಯಾಗಿರುವ 334 ಕೋಟಿಗೆ ಸುಳಿದು. ಇದು ವಿಚಿತ್ರ. ಇದು ಇತರರಿಗೆ ನ್ಯಾಯದಾನ ಮಾಡುವವರು, ಆ ಧರ್ಮಪೀಠದಲ್ಲಿ ಕೂತವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BJP BL ಸಂತೋಷ್ ಹೇಳ್ತಾರೆ, ನೀವು ಕೋರ್ಟ್ಗಳಲ್ಲಿ ಹೋದರೆ ನ್ಯಾಯ ಸಿಕ್ಕೋ ಭರವಸೆ ಇಲ್ಲ, ಧರ್ಮಸ್ಥಳಕ್ಕೆ ಹೋದರೆ ನಿಮಗೆ ನ್ಯಾಯ ಸಿಗ್ತದೆ ಅಂತ ಹೇಳ್ತಾರೆ. ಇದು 334 ಕೇಸ್ಗಳ ಪಟ್ಟಿ ಇಲ್ಲಿದೆ. ಇಲ್ಲಿ ಇರು 500ಕ್ಕಿಂತ ಜಾಸ್ತಿ ಇದೆ. ರೆವಿನ್ಯೂ ಕೋರ್ಟಿದ್ದು ಬೇರೆ ಇದೆ. ಹಾಗಾದರೆ ಕೋರ್ಟಿಗೆ ಹೋಗ್ತಾರೆ. ಯಾಕಂದರೆ ಇವ್ರು ನ್ಯಾಯ ಇವ್ರು ಯಾರಿಗೆ ಕೊಡೋದು, ಏನಿದೆ ನ್ಯಾಯ? ವಿಚಿತ್ರ ಅದೆಲ್ಲ ಇದೆ. ಹೆಗ್ಗಡೆ ಅಕ್ರಮಗಳ ಕುರಿತ ಪ್ರಕಟಣೆ ಇತ್ಯಾದಿ. ಈಗ ಇದೆಲ್ಲವನ್ನು ಕೂಡ ರಂಜನ್ ರಾವ್ ವೆರ್ಡೂರ್, ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಅವರು ಮತ್ತು ಸಮಾಜ ಪರಿವರ್ತನೆ ಸಮುದಾಯದ ಹೆಸರು ಹಿರೇಮಠರ ಒಟ್ಟಿಗೆ ಆ ಸಂಸ್ಥೆಯಲ್ಲಿ ಕೂಡ ಅಧ್ಯಕ್ಷರಾಗಿದ್ದವರು, ಅಲ್ಲಿ 70,000 ಎಕರೆ ಬಿರ್ಲಾ ಕಂಪನಿ ಕೊಟ್ಟಿರುವಂಥದ್ದನ್ನು ವಾಪಸ್ ರಾಜ್ಯಕ್ಕೆ ಬರುವ ಹಾಗೆ ಅರಣ್ಯ ಇಲಾಖೆ ಬರುವ ಹಾಗೆ ಮಾಡಿದವರು. ಅಂದರೆ ಇದರಲ್ಲಿ ಪರಿಣತಿ ಅವರಿಗೆ ತುಂಬ ಇದೆ, ತಜ್ಞತೆ ಇದೆ. ಸೊ ಇವರು ಎಲ್ಲ RTI ಪ್ರಕಾರ ಎಲ್ಲ ದಾಖಲೆಗಳನ್ನೆಲ್ಲ ತೆಗೆದು ಮಾಡುವಂಥದ್ದನ್ನು ಮಾಡಿದರು. ಈಗ ನಮ್ಮ ಹತ್ರ ನಮ್ಮ ಕಚೇರಿಗೆ ಬಂದರೆ ನೀವು 4,500 ದಾಖಲೆಗಳನ್ನು ನಾವು ತೆಗೆದಿರುವಂಥದ್ದಿದೆ. ಸೊ ಆದ್ದರಿಂದ ನಾವು ದಾಖಲೆಗಳ ಆಧಾರದ ಮೇಲೆ ಒಂದು ಕಡೆಯಿಂದ ಜನಜಾಗೃತಿ ಮಾಡುವಂಥದ್ದು, ಇನ್ನೊಂದು ಕಡೆಯಿಂದ ಕೋರ್ಟ್ಗಳ ಮುಖಾಂತರ ಅವರಿಗೆ ಕೇಸ್ಗಳನ್ನು ಮಾಡಿ ಹೋಗುವಂಥದ್ದು. ಇದು 2 ದೃಷ್ಟಿಯಲ್ಲೂ ಕೂಡ ನಾವು ಮಾಡ್ಕೊಂಡು ಹೋಗಲಿಸೋದು. ಈಗ ನಾವು ಹೋರಾಟ ಅಂತ ಹೇಳೋದ್ರ ಅರ್ಥ, ಈ ಹೋರಾಟ ಅಂತ ಹೇಳಿದ್ರೆ ಬೀದಿಗಿಡದೆ ಹೋರಾಟ ಮಾಡೋದು ಏನೋಂಥದ್ದು, ಅದೊಂದು ತಪ್ಪು ಭಾವನೆ ಇದೆ. ಹೋರಾಟ ಅಂದರೆ ಜನ ಸೇರಿಸಬೇಕು, ಕಂಡಾಬಿಟ್ಟೆ ಇದು ಮಾಡ್ಬೇಕು ಅಂತ. ಹೋರಾಟದ ಹಲವು ಮಾರ್ಗಗಳು, ಅದ್ರಲ್ಲಿ ನೀವು ಒಂದು ಆ ಮಾರ್ಗನ ಆಯ್ಕೆ ಮಾಡಿ. ಹೌದು, ನಾವು ಮಾಡಿಕೊಂಡ ಆಯ್ಕೆ ಯಾವುದು ಅಂತ ಈ ಪ್ರಕಾರದ ನಾವು ಅಗತ್ಯ ಬಿದ್ದರೆ ಖಂಡಿತವಾಗಿಯೂ ಕೂಡ ಪ್ರತಿಭಟನೆಯೋ ಬಾಕಿಯೋ ಮಾಡಬಾರ್ದು ಅಂತ ಏನಿಲ್ಲ. ಆದರೆ ಮೊದಲ ಆಯ್ಕೆಗಳು ಯಾವುದಂದರೆ ನಮಗೆ ಸರ್ಕಾರದ ಮುಂದೆ ಮತ್ತು ಕೋರ್ಟ್ನ ಮುಂದೆ ಹೋಗುವಂಥದ್ದು. ಅದಾಗದಿದ್ದಾಗ, ಬಗ್ಗದಿದ್ದಾಗ ಅನಂತರ ನಾವು ಹೋಗುವಂಥದ್ದನ್ನು ನಮಗೆ ಪ್ರಜಾಪ್ರಭುತ್ವದ ಹಕ್ಕೋದು, ಪ್ರತಿಭಟನೆಗಳು ಮಾಡುವಂಥದ್ದು ಎಲ್ಲ ಮಾಡುವಂಥದ್ದು. ಸೊ ಸರ್, ಈ ಹೋರಾಟದಲ್ಲಿ ನಿಮಗೆ ಎಷ್ಟು ಸಕ್ಸಸ್ ಸಿಕ್ಕಿದೆ ಅಂತ ಅನ್ಸುತ್ತೆ? ಅಂದರೆ ಕಾನೂನು ಹೋರಾಟಕ್ಕೆ ಯಾಕೆ ಜನ ಹಂಚ್ಕೋತಾರೆ ಅಂತಂದರೆ, ಇದು ಎಷ್ಟು ವರ್ಷ ಎಳೆದಿತ್ತೋ ಗೊತ್ತಿಲ್ಲ. ಒಂದು ಕೋರ್ಟ್ ಆದ್ಮೇಲೆ ಇನ್ನೊಂದು ಕೋರ್ಟಿಗೆ ಹೋಗ್ಬೇಕು, ಇನ್ನೊಂದು ಕೋರ್ಟ್ ಆದ್ಮೇಲೆ ಇನ್ನೊಂದು ಕೋರ್ಟು, ಅದಕ್ಕೂ ಖರ್ಚು ವೆಚ್ಚಗಳು ಆಗತ್ತೆ, ಸಮಯ ತುಂಬ ಹಿಡಿಯುತ್ತದೆ. ಸೊ ಹೀಗಾಗಿ ಈ ಕಾನೂನು ವ್ಯವಸ್ಥೆ ಮೇಲೆ ಜನ ನಂಬಿಕೆ ಕಳ್ಕೊಳ್ಳುವಂಥ ಸಂದರ್ಭದಲ್ಲಿ ನೀವು ಈ ಹೋರಾಟವನ್ನು ಶುರು ಮಾಡಿದ ನಂತರ ಇಲ್ಲ ಇದು ಮಾಡಿದ್ದು ಒಳ್ಳೇದಾಯಿತು ಅಂತ ಅನಿಸಿದ್ಯಾ? ಅಂದರೆ ನಿಮಗೆ ಅದರಲ್ಲಿ ಈ ದೊಡ್ಡ ಶಕ್ತಿಗಳು, ಮತ್ತು ನೀವು ಎದುರಾಕೊಂತಿರೋ ಶಕ್ತಿಗಳು ಭಾಳ ಸಣ್ಣ ವ್ಯಕ್ತಿಗಳೇನಲ್ಲ, ಕರ್ನಾಟಕದ ದೊಡ್ಡ ಶಕ್ತಿ ಅಂತಲ್ಲ, ಇಡೀ ಭಾರತದಲ್ಲೇ ಅವರು ಬಹಳ ದೊಡ್ಡ ಪವರ್ಫುಲ್ ಶಕ್ತಿ ಅವರು. ಅಂಥವ್ರ ವಿರುದ್ಧ ಈ ಹೋರಾಟ ಒಂಥರ ತುಂಬ ದೊಡ್ಡ ಬಂಡೆ ಎದುರುಗಡೆ ಒಂದು ನೀವು ಅದನ್ನೇನು ಮಾಡೋಕ್ಕೆ ಸಾಧ್ಯ, ಏನು ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಆಯ್ತು ಇದುವರೆಗೆ ಅಂತ? ಈಗ ಒಂದನೇದ್ದು ನಮಗೆ ಆಯ್ಕೆ ಯಾವುದೇನು ಅಂಥದ್ದು, ಆಯ್ಕೆ ಜನಜಾಗೃತಿ ಮಾಡುವಂಥದ್ದು, ಜನತಾ ನ್ಯಾಯಾಲಯದ ಮುಂದೆ ಇಡೋದು, ಇನ್ನೊಂದು ಕೋರ್ಟಿಗೆ ಹೋಗುವಂಥದ್ದು ಅಂತ. ಈಗ ಕೋರ್ಟಿಗೆ ಹೋದರೂ ಕೂಡ ಅವರು ಪವರ್ಫುಲ್ ಆದದ್ರಿಂದ ಅವರು ಎಲ್ಲರನ್ನೂ ಕೂಡ ಇನ್ಫ್ಲುಯೆನ್ಸ್ ಮಾಡಿ ನ್ಯಾಯವನ್ನೇ ಖರೀದಿ ಮಾಡಬಲ್ಲರು ಎನ್ನುವಂಥದ್ದು ಒಂದು ಪರ್ಸೆಪ್ಷನ್ ಇದೆ. ಈಗ ನೀವು ಜನತಾ ನ್ಯಾಯಾಲಯದ ಮುಂದೆ ಜನಜಾಗೃತಿಗಾಗಿ ಇಟ್ಟರೆ ಅದು ಜನರಲ್ಲಿ ಅದೊಂದು ಕನ್ವಿನ್ಸ್ ಮಾಡ್ಬೋದು. ಆದರೆ ಕಾನೂನಿನ ವ್ಯಾಪ್ತಿಯಲ್ಲಿ ಅದನ್ನು ಕನ್ವರ್ಟ್ ಮಾಡದೆ ಹೋದರೆ ಅವರಿಗೆ ಅದು ತಪ್ಪು, ಅಪರಾಧ, ಶಿಕ್ಷೆ ಇತ್ಯಾದಿಗಳು ಯಾವುದೂ ಆಗೋದಿಲ್ಲ. ಸೊ ಈ ಪ್ರಕಾರ ನಾವು ಕೋರ್ಟಿಗೆ ಹಾಕಿರುವಂಥ ಕೇಸುಗಳು ಅವ್ರ ಮೇಲೆ ಹಲವು ಯಶಸ್ವಿಯಾಗಿದೆ, ಹಲವು ಯಶಸ್ಸಿನ ಹಂತದಲ್ಲಿ ಕೂಡ ಇದೆ. ಅದಕ್ಕೆ ನಾವು ಕಾನೂನು ನಿರ್ಭೀತ ಎನ್ನುವಂಥ ಒಂದು ಕರಪತ್ರದಲ್ಲಿ 18 ಅಂಥ ಪ್ರಕರಣಗಳನ್ನು ಹಾಕಿದ್ದೇವೆ. ಆ ಪ್ರಕರಣಗಳಲ್ಲಿ ಉದಾಹರಣೆಗೆ ಹರ್ಷೇಂದ್ರ ಕುಮಾರ್ ಅವರು ಭೂರಹಿತ ಬಡವ ಅಂತಕೊಂಡು ಹೇಳಿ ಅರ್ಜಿ ಕೊಟ್ಟು 7 ಎಕರೆ 59 ಸೆಂಟ್ಸ್ ಸ್ಥಳವನ್ನು ದರಖಾಸ್ತಾಗಿ ಸರ್ಕಾರದಿಂದ ಪಡೆದರು. ತಿಂಗಳಿಗೆ 100 ರೂಪಾಯಿ ಆದಾಯ ಅಂತಕೊಂಡು ಹೇಳ್ಕೊಂಡು ಕೃಷಿ ಕಾರ್ಮಿಕ ಭೂರಹಿತ ಅಂತೇಳಿ
ಆದರೆ ಅದರ ವಿರುದ್ಧವಾಗಿ ನಾವು ಕಂಪ್ಲೇಂಟನ್ನು ಕೊಟ್ಟು AC ಕೋರ್ಟ್ನಲ್ಲಿ ಹೋಗಿ ಅವ್ರು ಮತ್ತೆ ಹೈಕೋರ್ಟಿಗೆ ಹೋದರು, ಹೈಕೋರ್ಟಿಂದ ಮತ್ತೆ AC ಕೋರ್ಟಿಗೆ ಹೋಗಿ. ಈಗ ಮೊನ್ನೆ ಜನವರಿ 21ನೇ ತಾರೀಕಿಗೆ ಅವರು ಸರ್ಕಾರ ಮುಟ್ಟುಗೋಲು ಹಾಕಿತ್ತು. ಈಗ ಇಷ್ಟೆಲ್ಲ ಅತ್ಯಂತ ಪ್ರಭಾವಶಾಲಿ ಆಗಿರುವಂಥ ಮೋದಿಯವರೇ ಬಂದವರಿಗೆ ಕಾಲಿಗೆ ಅಡ್ಡ ಬೀಳ್ತಾರೆ, ಸಿದ್ದರಾಮಯ್ಯವರು DKC ಅವರೆಲ್ಲ ಬರ್ತಾರೆ, ಜಡ್ಜರ್ಗಳೆಲ್ಲ ಬರ್ತಾರಂತ ಹೇಳಿದ ವ್ಯಕ್ತಿಗೆ ಈ 7 ಎಕರೆ 59 ಸೆಂಟ್ಸ್ ಮುಟ್ಟುಗೋಲು ಹಾಕುವಂಥ ಸ್ಥಿತಿ ಅವರಿಗೆ ಬಂತು, ಹೌದಲ್ಲ? ಯಾಕೆ ಬಂತು? ಹಾಗಾದ್ರೆ AC ಅವ್ರನ್ನ ಇನ್ಫ್ಲೂಯೆನ್ಸ್ ಮುಟ್ಟುಗೋಲು ಆಗಿದೆಯಾ ಅಥವಾ ಮತ್ತೇನಷ್ಟೇ ಮತ್ತೆ ಅವರು DC ಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ. DC ಕೋರ್ಟಿಗೆ ಅಪೀಲ್ಗೆ ಹೋದ್ರೂ ಕೂಡ ಸ್ಟೇ ಇದಂತೂ ಮಾಡಿದ್ದಾರೆ, ಖುಲ್ಲಾಗಿದೆ ಈಗ ಜಾಗ. ಅಲ್ಲ, ಈಗ ಮುಟ್ಟುಗೋಲು ಹಾಕಿದ್ದಕ್ಕೆ ಸ್ಟೇ ಇದೆ. ಸ್ಟೇ ಇದ್ದದ್ದಕ್ಕೆ ಈಗ ನಾವು ಇದನ್ನು ನಮ್ಮ ಕೌಂಟರ್ ಹಾಕಿದ್ದೇವೆ. ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ಅದು ಅವರಿಗೆ ಫೇವರ್ ಆಗುವಂಥ ಪ್ರಶ್ನೆನೇ ಇಲ್ಲ. ಯಾಕಂದರೆ ಅದರಲ್ಲಿ ಸ್ವತಃ AC ಅವರೇ ಅದರಲ್ಲಿ ಭಾರಿ ಕರೆಕ್ಟಾಗಿ ಯಾವ ರೀತಿ ಇರೋದು ಅವರು ಭೂರಹಿತ ಮತ್ತು ಭೂರಹಿತ ಅಲ್ಲ ಅಂತ ಹೇಳೋದನ್ನೆಲ್ಲ ಬರೆದಿದ್ದಾರೆ. ಅದನ್ನು ಯಾರು ಕೂಡ ಓವರ್ ರೂಲ್ ಮಾಡಲಿಕ್ಕೆ ಸಾಧ್ಯ ಆಗಿದ್ರು. ಹೈಕೋರ್ಟ್ನಲ್ಲಿಯೂ ಕೂಡ ಅವರು ಚಾಲೆಂಜ್ ಮಾಡಿದಾಗಲೂ ಕೂಡ ಹೈಕೋರ್ಟ್ನವರು ಕೂಡ ಹೇಳಿದ್ದಾರೆ ಅದನ್ನು. 4671 ಎಕರೆ ಭೂಮಿ ಇತ್ತು ಆಗ ಅವರಿಗೆ ಅರ್ಜಿ ಕೊಡಬೇಕಾದ್ರೆ. ಅನಂತರ ಈಗ ಅವರಿಗೆ 1050 ಎಕರೆ ಭೂಮಿ ಇದೆ ಅವರ ಕುಟುಂಬಕ್ಕೆ. 1/4 ಆಫ್ ದ್ಯಾಟ್ ಬಿಲಾಂಗ್ಸ್ ಟು ಹರ್ಷೇಂದ್ರ. ಅವರು ಭೂರಹಿತ ಆಗೋದು ಹೇಗೆ? ಸೊ ಆದ್ದರಿಂದ ಅದು ಆಯಿತು. 132 ಎಕರೆ ಭೂಮಿ ಅವರು 25 ಕ್ರಯಪತ್ರಗಳ ಮುಖಾಂತರ 2007ರ ಆಸುಪಾಸಿನಲ್ಲಿ ಬೆಳ್ತಂಗಡಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನೋಂದಣಿ ಮಾಡಿದರು. ಆ ನೋಂದಣಿ ಮಾಡಿದ್ದು ದೊಡ್ಡ ಫ್ರಾಡ್ ಅದು. ಮೈಸೂರು ವ್ಯಾಪ್ತಿಯಲ್ಲಿ ತಾಲೂಕಿನಲ್ಲಿ ಉಪ ವಿಭಾಗ ಸಬ್ ಡಿವಿಷನ್ ಅಲ್ಲಿ ಕೃಷಿ ಭೂಮಿ ತಗೊಳ್ಳಿಕ್ಕೆ SDM ಎಜುಕೇಷನ್ ಸೊಸೈಟಿಗೆ ಅವರು ಪರ್ಮಿಷನನ್ನು ತೊಗೊಂಡ್ರು AC-ಯಿಂದ. ಆ ಪರ್ಮಿಷನನ್ನು 93-94 ತಗೊಂಡಿರುವಂಥದ್ದು 2007ರಲ್ಲಿ ಬೆಳ್ತಂಗಡಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಇಲ್ಲಿ ಬೆಳ್ತಂಗಡಿ, ಕುವೆಟ್ಟು, ಓಡಿಲ್ನಾಳ ಮತ್ತು ಉಜಿರೆ ಗ್ರಾಮಗಳಲ್ಲಿ 25 ಸೇಲ್ ಡೀಡ್ಗಳನ್ನು ಮಾಡಿಸ್ಕೊಂಡ್ರು ಅವರು SDM ಎಜುಕೇಷನ್ ಸೊಸೈಟಿಗೆ. ಆಗ ಅವರು ಏನು ಇದು ಮಾಡಿದ್ರು ಅಂತ ಹೇಳಿದ್ರೆ, ನಮಗೆ ಮೈಸೂರಿನ ಡಿವಿಷನಲ್ ಕಮಿಷನರ್ ಕೃಷಿ ಭೂಮಿ ತೆಗೆದುಕೊಳ್ಳಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಪ್ರೊಡ್ಯೂಸ್ ಮಾಡಿದ್ದನ್ನು ಯಾವುದು ಮತ್ತು ಬರೆದ್ರು ಸೇಲ್ ಡೀಡ್ನಲ್ಲಿ. ಅದು AC ಮೈಸೂರು ಕೊಟ್ಟ ಒಂದು ಪರ್ಮಿಷನನ್ನು ಡಿವಿಷನಲ್ ಕಮಿಷನರ್ ಆಫ್ ಮೈಸೂರು ಕೊಟ್ಟರು ಅಂತ ಕೊಂಡು ಹೇಳಿ ಇಲ್ಲಿ ಅವ್ರು ಮಾಡಿರುವಂಥದ್ದು ಬಹಳ ದೊಡ್ಡ ಒಂದು ಫ್ರಾಡ್. ಸೊ ಅದನ್ನು ನಾವು ಇದು ಮಾಡಿದೆವು, ಚಾಲೆಂಜ್ ಮಾಡಿ ಅದನ್ನು AC ಕೋರ್ಟಿಗೆ ಹಾಕಿದೆವು. AC ಆಗ ಬಸವರಾಜ್ ಅಂತ AC ಇದ್ದವರು ಅದನ್ನು ಮುಟ್ಟುಗೋಲು ಹಾಕಿದರು, ರದ್ದು ಮಾಡಿದರು. ಅದಕ್ಕೆ ಅವರು KITಗೆ ಅಪೀಲ್ ಹೋದರು. KITಯಲ್ಲಿಯೂ ಕೂಡ ಅದು ಸರಿಯಾಗಿದೆ ಅಂತ ಹೇಳ್ಕೊಂಡು ಹೇಳಿ ಪುನಃ ವಾಪಸ್ AC ಕೋರ್ಟಿಗೆ ಬಂತು. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಿಗೆ ಒಂದು ಅಮೆಂಡ್ಮೆಂಟ್ ಬಂತು. ಆ ಅಮೆಂಡ್ಮೆಂಟ್ ಅಂದರೆ ಅನಂತರ ಪರ್ಚೇಸ್ ಮಾಡಿದ್ದು ಯಾವುದುಂಟು ಅದಕ್ಕೆ ಅದು ಲಗಾವಾಗಬೇಕಿತ್ತು. ಅದನ್ನು ಪೂರ್ವಾನ್ವಯಗೊಳಿಸಿ ಅದನ್ನು ಮಾಡಿದರು. ತಪ್ಪದು, ಪೂರ್ವಾನ್ವಯಗೊಳಿಸಿ ಅವಕಾಶ ಇಲ್ಲ. ಇದು ಅಲ್ಲಿ ಒಂದೋ ಬೈ ಮಿಸ್ಟೇಕು, ಇಲ್ಲಾದರೆ ಡೆಲಿಬ್ರೇಟ್ಲಿ ಆಫೀಷಿಯಲ್ಸ್ ಅದನ್ನು ಮಾಡಿದ್ದಾರೆ. ಬಟ್ ಅದೀಗ ಧಾರವಾಡ ಹೈಕೋರ್ಟ್ ಚಾಲೆಂಜ್ ಆಗ್ತಾ ಉಂಟು, ಅದು ಹೋಗ್ತದೆ. ಆಮೇಲೆ ಖಂಡಿತವಾಗಿಯೂ ಕೂಡ ಈ 132 ಎಕರೆ ಭೂಮಿ ಈಗ ಏನು ರದ್ದಾದದುಂಟು, ತನಿಖೆ ಫರ್ದರ್ ಮುಂದುವರಿಸಿ ಅಂದ್ಕೊಂಡು AC ಕೋರ್ಟಿಗೆ ಬಂತು. AC ಕೋರ್ಟಿಗೆ ಬಂದಾಗ AC ಕೋರ್ಟ್ ಏನು ಹೇಳಿತು ಅಂತ ಹೇಳಿದ್ರೆ, ಈ ಥರದ ಒಂದು ಅಮೆಂಡ್ಮೆಂಟ್ ಆಗಿರೋದ್ರಿಂದ ನಮಗೆ ಅವರಿಗೆ ಪರ್ಚೇಸ್ ಮಾಡುವಂಥ ಹಕ್ಕಿಲ್ಲ ಅಂತ ಹೇಳಿ ಆರ್ಡರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಟ್ಟಿತ್ತು. ಸೊ ಕಾರಣ ಅದು ಅಮೆಂಡ್ಮೆಂಟು. ಬಟ್ ಇಲ್ಲಿ ಮೆರಿಟ್ನ ಮೇಲೆ ಅದು ರದ್ದು ಆಗಿ ಆಗ್ತದೆ. ಆಗ 132 ಎಕರೆ ಹೋಗ್ತದೆ. ಕೃಷಿ ಜಮೀನು ತಗೊಂಡಿದ್ದವರು ಈಗ ಇಲ್ಲೇ ನಾವಿಲ್ಲಿ ಕೂತಲ್ಲಿ ಇಲ್ಲಿಂದ 1 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಅಲ್ಲಿ 10 ಎಕರೆ 15 ಸೆಂಟ್ಸ್ ಜಾಗೆಯನ್ನು ಅವರು ಪರ್ಚೇಸ್ ಮಾಡಿದರು. ಅದರ ಒಟ್ಟಿಗೆ 1.25 ಎಕರೆ ಸರ್ಕಾರಿ ಭೂಮಿಯನ್ನು ಅವರು ಅತಿಕ್ರಮಣ ಮಾಡಿ ಭಾರಿ ದೊಡ್ಡ ಕಾಂಪೌಂಡನ್ನು ಕಟ್ಟಿದ್ರು. ಅದಕ್ಕೆ ಕಾಂಪೌಂಡು ನಮಗೆ ಅದು ಸರ್ಕಾರಿ ಸ್ಥಳದ ಅತಿಕ್ರಮಣ ಗೊತ್ತಾದ ಮೇಲೆ ರಂಜನ್ ರಾವ್ ಅವರು DC-ಗೆ ಕಂಪ್ಲೇಂಟ್ ಬರೆದ್ರು. DC ಅವರದ್ದು ಸರ್ವೆ ಮಾಡಲಿಕ್ಕೆ ಆರ್ಡರ್ ಮಾಡಿದರು. ಸರ್ವೆಗೆ ನೋಟಿಸನ್ನು ಕೊಟ್ಟರು. ಸರ್ವೆಯನ್ನು ನೋಟಿಸಿಗೆ ಕೊಟ್ಟಾಗ ಸೆಪ್ಟೆಂಬರ್ 2ನೇ ತಾರೀಕು 3-4 ವರ್ಷದ ಹಿಂದೆ 2021 ಕೊಟ್ಟ ಕೂಡಲೇ ಇವರೇನು ಮಾಡಿದ್ರು ಅಂತಂದರೆ, ಸೆಪ್ಟೆಂಬರ್ 2ಕ್ಕೆ ಇತ್ತದು, 3 ದಿವಸದ ಮೊದಲು JCB ತಂದು ಎಂಟೈರ್ ಕಲ್ಲಿನ ದೊಡ್ಡ ಒಂದು ಕಾಂಪೌಂಡ್ ಯಾವುದುಂಟು ಅದನ್ನು ನೆಲಸಮ ಮಾಡಿ ಅತಿಕ್ರಮಣ ಇಲ್ಲ ಅಂತ ಮಾಡಿದರು. ಸರ್ವೆಗೆ ಬಂದ ದಿವಸ ಅವರ ವಕೀಲರು ಕೂಡ ಇದ್ದರು, ರಂಜನ್ ರಾವ್ ಇದ್ದರು, ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದರು. ಅಲ್ಲಿ ಬಂದಾಗ ಸರ್ವೆ ಮಾಡಬೇಕಾದ್ರೆ 1.25 ಎಕರೆ ಅತಿಕ್ರಮಣ ಹೌದು. ಆದರೆ ಅತಿಕ್ರಮಣ ಮಾಡಿದವರು ಯಾರು? ಅದು ಅಲ್ಲಿ ಇದಿದೆ, ಏನು ಖಾಲಿ ವೇಕೆಂಟ್ ಇದೆ. ಆದ್ದರಿಂದ ಅಲ್ಲಿ ಸ್ವಲ್ಪ ಮಾತೆಲ್ಲ ಆಯಿತು. ಇದು ಅಲ್ಲಿ ಹಸಿಯಾಗಿ ಕಲ್ಲು ಕಾಣ್ತಾ ಉಂಟು, ಅಲ್ಲಿ JCB ಬಂದದ್ದು ಕಾಣ್ತಾ ಉಂಟು. ರಂಜನ್ರು ಅದನ್ನು ಅದೇ ಪ್ರಕಾರ ರೆಕಾರ್ಡ್ ಮಾಡಿ ಅತಿಕ್ರಮಣ ಮಾಡುತ್ತಾರೆ. ಅವರ ಕಡೆಯಿಂದ ವಕೀಲರು ಇದು ಹೇಗೆ ನೀವು ಬಂದಾಗಿದ್ದು ವೇಕೆಂಟ್ ಉಂಟಲ್ಲ ಹಾಗೆಲ್ಲ ಆಗಿ ಮತ್ತೆ ಅದು ಅತಿಕ್ರಮಣ ಅಂತ ಹೇಳ್ಕೊಂಡು ಬರೀಲಿಕ್ಕೆ ಅವರ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅವರಿಗೆ ಆಧಾರ ಸಾಕಾಗಲಿಲ್ಲ. ಬಟ್ ಅದು ಇದಾಯಿತು, ಸರ್ಕಾರಕ್ಕೆ ವಾಪಸ್ ಬಂತು.
ವಾಪಸ್ ಬಂತು. ಈಗ ಪಂಚಾಯತ್ನವರು ಅವರಿಗೆ ಬೇಕಂತ ತಹಸೀಲ್ದಾರ್ಗೆ ಕೊಟ್ಟಿದ್ದಾರೆ, ಈಗ ಪಂಚಾಯತಿಗೆ ಬರ್ತದೆ. ಅದರ ಪಕ್ಕದಲ್ಲಿ 83 ಸೆಂಟ್ಸ್ ಇದು ಕೂಡ, ಅದಕ್ಕೆ ಕೂಡ AC ಅವರು ಬಂದು ನೋಡಿ ಅದನ್ನು ಪೊಸಿಷನ್ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ, ಅಲ್ಲಿ ಕೂಡ ಅತಿಕ್ರಮಣ ಮಾಡಿದ್ದಾರೆ. ಸೊ ಹೀಗೆ ಈಗ ಇಷ್ಟು ಪವರ್ಫುಲ್ ಇದ್ದಾರೆ, ಅವ್ರಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ವಿಷಯದಲ್ಲಿ ಹಾಗೆ ಸಾಧ್ಯ ಇಲ್ಲ. ಸಕ್ಸಸ್ ಕೂಡ ಇದೆ ಎನ್ನುವಂಥದ್ದಕ್ಕೆ ಇದರಲ್ಲಿ ಈಗ ಈ ಕಾನೂನು ನಿರ್ಭೀತ ಅಂತ ತಗೊಂಡಿದೆ. ಇದು ಯಾಕೆ ಕಾನೂನು ನಿರ್ಭೀತ ಅಂತ ಹೇಳುವಂಥದ್ದು ಅಂತ ಹೇಳಿದ್ರೆ, ವೀರೇಂದ್ರ ಹೆಗ್ಗಡೆಯವರು ಕೂಡ ಕಾನೂನಿನ ಮುಂದೆ ಮೊಣಕಾಲು ಊರಿದ್ದಾರೆ ಎನ್ನುವಂಥದ್ದಕ್ಕೆ ಇದರಲ್ಲಿ ಈ ಥರದ 18 ಪ್ರಕರಣಗಳನ್ನು ಹಾಕಿದ್ದೇವೆ ನಾವು. ಕೆಲವು ಅವರು ಅಪೀಲ್ ಹೋಗಿರ್ಬೋದು, ಆದರೆ ಅಪೀಲಿಗೆ ಹೋದರೂ ಕೂಡ ಅದನ್ನು ಅವರಿಗೆ ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಅಪೀಲದ ಕತೆ ಹೇಳ್ತೇನೆ ನಾನು. ಇವರು ಏನು ಸ್ವಲ್ಪ ಕಾಲಹರಣ ಮಾಡ್ಬೋದು, ಹಂಸ ಕ್ರಿಯೇಟ್ ಮಾಡೋದು ಅಷ್ಟೇ. ಸ್ವಲ್ಪ ಸ್ಲೋ ಹೋಗಲಿಕ್ಕೆ ಒಂದೊಂದು ತಡೆಯಾಜ್ಞೆ ತರೋದು, ಇಲ್ಲಾಂದರೆ ಅಲ್ಲಿ ಅಪೀಲ್ ಮಾಡೋದು, ಇಲ್ಲಾಂದರೆ ಒಂದು IA ಹಾಕೋದು, ಏನಾದರೂ ಏನು ಲೀಗಲ್ ಪ್ರೊವಿಷನ್ಸ್ಗಳು ಇದೆಯೋ ಅವ್ರಿಗೇನು ಲಾಯರ್ಸ್ಗಳನ್ನು ಎಷ್ಟು ಮಾಡ್ಬೋದು, ಆ ಶಕ್ತಿ ಇದೆ, ಏನೋ ಮಾಡ್ಬೋದು. ಮತ್ತು ಇನ್ನೊಂದು ಪರ್ಸೆಪ್ಷನ್ ಇದೆ ಏನಂತಂದರೆ, ಅವರು ಇಷ್ಟು ಪವರ್ಫುಲ್ಲು, ಈ ಜಡ್ಜಸ್ಗಳನ್ನು ಕೂಡ ಎಲ್ಲ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ. ಕೆಲವು ಸಲ ಪರ್ಚೇಸ್ ಇರ್ಬೋದು, ಕೆಲವು ಸಲ ಇನ್ಫ್ಲುಯೆನ್ಸ್ ಇರ್ಬೋದು, ಎಲ್ಲ ಹೇಳ್ತಾರೆ. ಎಲ್ಲರೂ ಪರ್ಚೇಸ್ ಅಥವಾ ಇದು ಆಗ್ತಾರಂತಲ್ಲ. ಇನ್ನೊಂದರೆ ಎಷ್ಟೋ ಅಧಿಕಾರಿಗಳಿಗೆ ಮತ್ತು ಇವರಿಗೆಲ್ಲ ಹೇಗಿದೆ ಅಂತ ಹೇಳಿದ್ರೆ, ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ಹೆದರಿಕೆ ಇದೆ, ನಾವು ಅದರ ವಿರುದ್ಧ ಮಾಡಬಾರ್ದು. ಇದು ದೇವರಿಗಾಗಿ ಮಾಡ್ತಾ ಇರುವ ಕೆಲಸ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ತುಂಬ ಮಂದಿಗೆ ಇದು ಶಿಕ್ಷಣ ಸಂಸ್ಥೆಯಲ್ಲಿ ಎಜುಕೇಷನ್ ಎಲ್ಲ ಕೊಡ್ತಾ ಇದ್ದಾರೆ. ಗ್ರಾಮಾಭಿವೃದ್ಧಿಯಾದ ಮುಖಾಂತರವಾಗಿ ಸಾಕಷ್ಟು ಲಕ್ಷಾಂತರ ಮಂದಿಗೆ ಅವರು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಈ ಥರದ ಒಂದು ಪರ್ಸೆಪ್ಷನನ್ನು ಅವರು ಎಷ್ಟು ಮಾಧ್ಯಮವನ್ನು ಬೆಳೆಸಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಷ್ಟು ವರ್ಷಗಳಿಂದ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ಬಹಳ ಅತ್ಯಂತ ಅದ್ಭುತ ಅಂತ ಹೇಳ್ಕೊಂಡು ಹೇಳಿ. ಅವರು ಎಷ್ಟು ಒಳ್ಳೆಯ ಊಟ ಕೊಡ್ತಾರೆ. ಅನ್ನಪೂರ್ಣ ಛತ್ರದಲ್ಲೆಲ್ಲ, ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ, ನೀವು ಕಟೀಲಿಗೆ ಹೋಗಿ, ಕೊಲ್ಲೂರಿಗೆ ಹೋಗಲಿ, ಊಟ ಎನ್ನುವಂಥದ್ದು ದೇವಸ್ಥಾನಗಳಲ್ಲಿ ಭಾಳ ಚೆನ್ನಾಗಿ ಎಲ್ಲ ಕಡೆಯಲ್ಲೂ ಕೊಡ್ತಾರೆ. ಆದರೆ ಇವ್ರದ್ದು ಊಟ ಅಂತ ಹೇಳಿದ್ರೆ ಅದ್ಭುತ. ಅಷ್ಟರ ಮಟ್ಟಿಗೆ ಪ್ರಚಾರವನ್ನು ಮಾಡುವಂಥದ್ದನ್ನು ಮಾಡ್ತಾರೆ ಅವರು ಹಾಗೆ. ಸೊ ಆದ್ದರಿಂದ ಈ ಥರದಲ್ಲಿ ಅವರು ಜಡ್ಜಸನ್ನು ಇನ್ಫ್ಲುಯೆನ್ಸ್ ಮಾಡಬಲ್ಲರು ಅಂತ ಹೇಳೋದಕ್ಕೆ ಹಾಗೆಲ್ಲ ಆಗುವುದಿಲ್ಲ, ಎಲ್ಲ ಹಂತದಲ್ಲಿ ಆಗುವುದಿಲ್ಲ ಅನ್ನೋದಕ್ಕೆ ಈ ಒಂದು ಉದಾಹರಣೆ. SKDRDP ಟ್ರಸ್ಟ್, ಇಲ್ಲಿ ಎರಡು ವಿಷಯಗಳಿದೆ. ಒಂದು SKDRDP ಟ್ರಸ್ಟ್ ಬೇರೆ, SKDRDP ಬಿಸ್ನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಬೇರೆ. ಇದೆರಡು ಬೇರೆ ಬೇರೆ. SKDRDP ಟ್ರಸ್ಟ್ ಪ್ರಾರಂಭದಲ್ಲಿ ಆಗಿರುವಂಥದ್ದು 82ನೇ ಇಸ್ವಿಯಲ್ಲಿ. ಅದರ ಮುಖಾಂತರ ಅವರು ಈ ಒಂದು ಮೈಕ್ರೋ ಫೈನಾನ್ಸನ್ನು ಶುರು ಮಾಡಿರುವಂಥದ್ದು. ಆ ಮೈಕ್ರೋ ಫೈನಾನ್ಸ್ ಶುರು ಮಾಡಬೇಕಾದ್ರೆ ಆಗ ಅವರು ಬ್ಯಾಂಕ್ಗಳಿಂದ 8% ತೆಗೆದುಕೊಂಡು 21% ಕೊಡುವಂಥದ್ದನ್ನು ಮಾಡ್ತಾಯಿದ್ರು. ಆಗ 89 ಕೋಟಿ ರೂಪಾಯಿ ಅವರಿಗೆ ಒಂದು ವರ್ಷದಲ್ಲಿ 2012-13 ಸಿಕ್ಕಿದೆ, ಅವರದ್ದು ಬ್ಯಾಲೆನ್ಸ್ ಶೀಟ್ನಲ್ಲಿದೆ. ನಂತರ 65 ಕೋಟಿ ಅಷ್ಟು ಲಾಭ ಇದನ್ನು ತೆಗೆದು ಖರ್ಚುಗಳನ್ನು, ಸ್ಯಾಲ್ರಿ ಬಾಕಿದ್ದು ತೆಗೆದು. ಇದಕ್ಕೆ ಅವರು ಒಂದು ವಾದ ಇದೆ, ನನಗೆ ಪ್ರಾಫಿಟ್ ಬಂದಿರ್ಬೋದು, ಆದರೆ ಅದನ್ನು ಮತ್ತು ಪುನಃ ನಾನು ಬೆಂಚುಗಳಿಗೆ, ಶಾಲೆಗೆ, ಟೀಚರ್ಸ್ ನೇಮಕಾತಿಗೆ, ವಾತ್ಸಲ್ಯ ಯೋಜನೆಗೆ, ಕೆರೆಗೆ, ಬಾಕಿದ್ದಕ್ಕೆಲ್ಲ ಕೊಡ್ತೇನೆ, ನಾನು ದಾನ ಮಾಡ್ತೇನೆ ಅಂತ. ಇಲ್ಲಿ ದರೋಡೆ ಮಾಡಿ ಅವ್ರು ದಾನ ಮಾಡಿ ಅವ್ರು ದಾನ ಶುರಕರಣ ಅಂತ ಅನಿಸ್ಕೊಳ್ಳೋದು. ಈಗ ನೀವು ಆ ಒಂದು 7-8% ಆಗ ಆ ಒಂದು ಇಂಟ್ರೆಸ್ಟನ್ನು ಅವರಿಗೆ ಬಿಟ್ಟಿದ್ರೆ ಅದೇ ಅವರಿಗೆ ಉಪಕಾರ ಆಗ್ತಿತ್ತಾನೆ. ಅವರಿಗೆ ನೀವು ಯಾವಾಗಲೂ ಟೆನ್ಷನ್ನಲ್ಲೇ ಬದುಕೋದು, ಇವರು ಬರ್ತಾರೆ, ಇವ್ರು ಇದು ಮಾಡ್ತಾರೆ, ವಸೂಲಿಗೆ ಬರ್ತಾರೆ ಅಂತ ಹೇಳುವಂಥ ಹೆದರಿಕೆಯಲ್ಲೇ ಕಳೆಯುವಂಥದ್ದು. ಇನ್ನೊಂದಲ್ಲಿ ವಿಚಿತ್ರ ಅಂತ ಹೇಳಿದ್ರೆ, ನಿಜವಾಗಿ ನಾವು ಕೂಡ ಸ್ವಸಹಾಯ ಸಂಘದಲ್ಲಿ ನಬಾರ್ಡ್ನಲ್ಲಿ ಸ್ಟೇಟ್ ಲೆವೆಲ್ ನಮಗೆ ಅವಾರ್ಡ್ ಸಿಕ್ಕಿದೆ. ನಬಾರ್ಡಿನ ಒಂದು ತರಬೇತಿ ಕೇಂದ್ರ ಮ್ಯಾನೇಜರ್ಸ್ಗಳಿಗೆ ಸ್ವಸಹಾಯ ಸೌತ್ ರೀಜನ್ ಇದ್ದು ಮಂಗಳೂರಿನಲ್ಲಿದೆ ನಬಾರ್ಡ್ ಟ್ರೈನಿಂಗ್ ಸೆಂಟರ್. ಬ್ಯಾಂಕ್ ಮ್ಯಾನೇಜರ್ಸ್ಗಳಿಗೆ ಅವರ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿಗೆ ಟ್ರೈನಿಂಗ್ ಅಲ್ಲಿ ಆಗುತ್ತೆ. SHG ಪ್ರಾಡಕ್ಟಿಗೆ 3 ದಿವಸದ ಟ್ರೈನಿಂಗ್ ಆಗುತ್ತೆ. ಆಗ ಒಂದು ದಿವಸ ಅವರು NGOಗೆ ಮತ್ತು SHGಗೆ ವಿಸಿಟ್ ಮಾಡಲಿಕ್ಕೆ ಇದೆ. ಆರಂಭದಲ್ಲಿ ಧರ್ಮಸ್ಥಳದ ಇದಕ್ಕೆ ಹೋಗ್ತಾ ಇದ್ರು ಅವರು. ಕೊನೆಗೆ ಅವ್ರಿಗೆ ಗೊತ್ತಾಯ್ತದ ಇದು ಸರಿ ಇಲ್ಲ, ಇಡೀ ಸ್ವಸಹಾಯ ಸಂಘದ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂತ. ಅದೊಂದು ಸೆಂಟ್ರಲೈಸ್ಡ್ ಏನಿದ್ರು ಕೂಡ ಓಂ ಮಂಜುನಾಥಾಯ ನಮ, ಓಂ ವೀರೇಂದ್ರ ಗಿಡಾಯ ನಮ, ಓಂ ಹೇಮಾವತಿಯ ಗಿಡಾಯ ನಮ, ಓಂ ಹರ್ಷೇಂದ್ರಾಯ ನಮ, ಈ ಥರದಲ್ಲಿ ಒಂದು ವ್ಯಕ್ತಿ ಆಧಾರದಲ್ಲಿ ಕೊಂಡು ಹೋಗುವಂಥದ್ದು ಎಂಪವರ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ವಾಟ್ ಈಸ್ ಎಂಪವರ್ಮೆಂಟ್? ಸಶಕ್ತತೆ ಅಂದರೆ ಏನು? ಅವರ ದಾಸರಾಗಿ ಇರಲಿಕ್ಕೆ. ಸೊ ಅಲ್ಲಿ ಸರಿ ಇಲ್ಲ ಅಂತಕೊಂಡು ಅವರಿಗೆ ಗೊತ್ತಾಗಿ ಮತ್ತೆ ಕೊನೆಗೆ ನಾಗರಿಸುವ ಟ್ರಸ್ಟಿಗೆ ಇಲ್ಲಿ ಈ ಒಂದು ತರಬೇತಿ ಅಂತಾರೆ ಕಾನ್ಸೆಪ್ಟ್ನ ಬಗ್ಗೆ ಹೇಗೆ ಅನ್ನೋದ್ರ ಬಗ್ಗೆ ಬರ್ತಾಯಿದ್ರು, ರೆಗ್ಯುಲರ್ಲಿ ಬರ್ತಾಯಿದ್ರು. ನಂತರ ಅವರಿಗೆ ಬರಲಿಕ್ಕೆ ಆಗದಿದ್ದಾಗ ನಮ್ಮವರು ಅಲ್ಲಿಗೆ ಹೋಗಿ ಅವರಿಗೆ ಈ ಒಂದು ಕೊಡ್ತಾಯಿದ್ರು. ಇಟ್ ವಾಸ್ ರೆಕಗ್ನೈಸ್ಡ್ ದ್ಯಾಟ್ NST ಒಂದು ಸರಿಯಾದ ರೀತಿಯಲ್ಲಿ ಆ ಪರಿಕಲ್ಪನೆ ಪ್ರಕಾರ ಸ್ವಸಹಾಯ ಸಂಘದ ಹೋಗ್ತದೆ ಅಂತ. ಇಡೀ SHG ಕಲ್ಪನೆಯನ್ನು ಒಂದು ರೀತಿಯಲ್ಲಿ ಗಾಳಿಗೆ ತೂರಿ ಅದನ್ನು ಒಂದು ರೀತಿಯಲ್ಲಿ ಆ ಸ್ವಸಹಾಯ ಸಂಘದ ಮೂಲ ಪರಿಕಲ್ಪನೆಯೇ ಹಾಳು ಮಾಡಿದ್ದು. ಎಂತೆಂಥ ಅದ್ಭುತ ಪ್ರಚಾರದ ಒಂದಿದು ಲಾಭಾಂಶ ವಿತರಣೆ ಅಂತ ಒಂದು ಪ್ರೋಗ್ರಾಮ್.
ಯಾರ ಲಾಭವನ್ನು ಯಾರು ವಿತರಣೆ ಮಾಡುವಂಥದ್ದು? ಸ್ವಸಹಾಯ ಸಂಘದ ಮೂಲ ಪರಿಕಲ್ಪನೆ ಪ್ರಕಾರ ವಾರ ವಾರ ಉಳಿತಾಯ ಮಾಡುವಾಗ ಬರುವಂಥ ಹಣ, ಅದನ್ನೇ ಅವರು ಉಳಿತಾಯದ ಹಣವನ್ನೇ ಅವರು ಸಾಲಕ್ಕಾಗಿ, ಆಂತರಿಕ ಸಾಲಕ್ಕಾಗಿ ಬಳಸಬೇಕಂತ ಇರುವಂಥದ್ದು. ಆಗ ಸ್ವಲ್ಪ ಬಡ್ಡಿಯನ್ನು ಚಾರ್ಜ್ ಮಾಡ್ಬೋದು. ಹೆಚ್ಚುವರಿ ಸಾಲ ಬೇಕು ಅಂತ ಹೇಳಿದರೆ ಬ್ಯಾಂಕ್ಗಳಿಂದ ತೆಗೆದುಕೊಂಡು ಮತ್ತೆ ಪುನಃ ಸದಸ್ಯರಿಗೆ ಕೊಡಬೇಕು. ಆಗಲೂ ಕೂಡ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಬರುವಂಥ ಇಂಟ್ರೆಸ್ಟ್ ಯಾವುದು ಉಂಟು ಅದು ಸಂಘದ ಲಾಭ. ಅದು ಸಂಘಕ್ಕೆ ಉಂಟಾಗುವ ಲಾಭ, ಅದು ಸಂಘದ ಲಾಭ. ಅದನ್ನು ವರ್ಷಕ್ಕೊಂದ್ಸಲ ಆಡಿಟ್ ಮಾಡಬೇಕಾದ್ರೆ ಆ ಸಂಘದಲ್ಲಿ ಬರುವಂಥ ಲಾಭ ಯಾವುದುಂಟೋ ಅದು ಸಂಘದ ಎಲ್ಲ ಸದಸ್ಯರಿಗೆ ಅವರೇ ನಿರ್ಣಯ ಮಾಡಿ ವಿತರಣೆ ಮಾಡಬೇಕು, ಅಥವಾ ಅದನ್ನು ಮತ್ತೆ ಪುನಃ ಲೋನಿಗೆ ಬಳಸ್ಬೋದು, ವಿತರಣೆ ಮಾಡ್ಬೇಕಂತ. ಬಟ್ ಲಾಭ ಅಕೌಂಟ್ನಲ್ಲಿ ಅದು ಅವ್ರ ಲೆಕ್ಕದಲ್ಲಿ ಪುನಃ ಅದನ್ನು ಬಡ್ಡಿ ಸಾಲಕ್ಕೆ ಕೊಡಲಿಕ್ಕೆ ಮಾಡ್ಬೋದು. ಇದು ಲಾಭಾಂಶ ಅವ್ರದ್ದು, ಸಂಘದ್ದು. ಈ ಎಲ್ಲ ಸಂಘಗಳು ಪ್ರಮೋಟ್ ಮಾಡಿರುವಂಥದ್ದು, SKDADP ಪ್ರಮೋಟ್ ಮಾಡಿದ ಸಂಘಗಳದ್ದು ಈ ಥರದ ಆಯಾ ಸಂಘದ ಲಾಭವನ್ನು ಸೆಂಟ್ರಲೈಸ್ಡ್ ಆಗಿ ಇವರು ಸೀತಾರಾಮನನ್ನು ಕರೆದುಕೊಂಡು ಲಾಭಾಂಶ 600 ಕೋಟಿ ರೂಪಾಯಿ ವಿತರಣೆ, ಸಿದ್ದರಾಮಯ್ಯನ ಕರೆದು 200 ಕೋಟಿ ರೂಪಾಯಿ ವಿತರಣೆ ಅಂತಕೊಂಡು ಹೇಳಿ ಆ್ಯಸ್ ಇಫ್ ಇವರು ಅವರಿಗೆ ಲಾಭವನ್ನು ಕ್ರಿಯೇಟ್ ಮಾಡಿ ಕೊಟ್ಟು ವಿತರಣೆ ಮಾಡೋದು ಹೇಗೆ ಅಂತ ಎಂಥ ಒಂದು ಹಾಸ್ಯದ ವಿಷಯ ಅಂತ. ಹಾಗೆ ನಮಗೆ ಈ ಮೂಲ ಪರಿಕಲ್ಪನೆ ಪ್ರಕಾರ ಸ್ವಸಹಾಯ ಸಂಘ ಅಂತ ಇರುವಂಥದ್ದು ಸಾಲವನ್ನು ತೆಗೆದುಕೊಳ್ಳಲಿಕ್ಕೆ, ಸಾಲವನ್ನು ಕೊಡಲಿಕ್ಕೆ ಅಲ್ಲ, ಉಳಿತಾಯವನ್ನು ಹೆಚ್ಚು ಮಾಡಿಕೊಂಡು ಆ ಉಳಿತಾಯದ ಹಣದ ಮುಖಾಂತರವಾಗಿ ನೀವು ಟರ್ನ್ ಓವರ್ ಜಾಸ್ತಿ ಮಾಡಬೇಕು. ಅಗತ್ಯ ಬಿದ್ದಾಗ ಮಾತ್ರ ಪ್ರೊಡಕ್ಟಿವ್ ಪರ್ಪಸ್ಸಿಗೆ, ನಾನ್ ಪ್ರೊಡಕ್ಟಿವ್ ಪರ್ಪಸ್ಸಿಗೆಲ್ಲ ತಗೊಳ್ಳೇಬಾರ್ದಂತ ಏನಲ್ಲ. ನಿಮಗೆ ಬೇಕಾದಂಥ ಮನೆ ಕಟ್ಟಲಿಕ್ಕೋ ಅಥವಾ ಚಿನ್ನಕ್ಕೋ ಅಥವಾ ಮದುವೆಗೋ ಬಾಕಿ ಪರ್ಪಸ್ಸಿಗೆ, ಬಟ್ ದರ್ ಶುಡ್ ಬಿ ರೇಷಿಯೋ 60-40. ಪ್ರೊಡಕ್ಟಿವ್ ಪರ್ಪಸ್ ಇಲ್ಲಾದರೆ ನೀವು ಕೃಷಿಯೋ ಅಥವಾ ಹೈನುಗಾರಿಕೆಯೋ ಸಣ್ಣ ಅಂಗಡಿಯೋ ಮಾಡಿ ನಿಮಗೆ ಇನ್ಕಮ್ ಜನ್ರೇಟಿಂಗ್ ಪ್ರಾಡಕ್ಟಿಗೆ ನೀವು ಸಾಲ ತೆಗೆದುಕೊಳ್ಬೇಕು ಹೊರತು ನಾನ್ ಪ್ರೊಡಕ್ಟಿವ್ ಇದು ತೆಗೆದುಕೊಂಡ್ರೆ ಮತ್ತು ಸಾಲ ಹೇಗೆ ಕಟ್ತೀರಿ, ನೀವು ಎಲ್ಲಿಂದ ಕಟ್ತೀರಿ? ಸೊ ದರ್ ಶುಡ್ ಬಿ ಎ ಲಿಮಿಟ್. ಇವರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಲ ತಗೊಳ್ಳಿ ಅಂತ ಮಾಡೋದು. ಯಾಕಂದರೆ ಅವರಿಗೆ ಅಲ್ಲಿ ಜಾಸ್ತಿ ಹೋಗಬೇಕು, ಆಗ ಅವರಿಗೆ ಇನ್ಕಮ್ ಜಾಸ್ತಿ ಆಗ್ತದೆ. ಆಗ ಇದ್ದದ್ದು ಆ ಪ್ರಕಾರದಲ್ಲಿ ಅವರು ತೆಗೆದುಕೊಂಡು SHGಗಳಿಗೆ ಸಾಲವನ್ನು ಕೊಡ್ತಿದ್ದದ್ದು. ಆದರೆ ಆಗ ಅವರಿಗೆ ಅದನ್ನು ತೆಗೆದುಕೊಳ್ಳಿಗೆ ರಿಸರ್ವ್ ಬ್ಯಾಂಕಿನ ಪರ್ಮಿಷನ್ ಇಲ್ಲ. ಯಾಕಂದರೆ NGOಗಳು ಈ ಪ್ರಕಾರದ ಒಂದು ಆ್ಯಕ್ಟಿವಿಟಿ ಮಾಡೋದು ರಿಸರ್ವ್ ಬ್ಯಾಂಕಿನಲ್ಲಿ ಕವರ್ ಆಗೋದಿಲ್ಲ. ಇದು RTIನಲ್ಲಿ ಸಿಕ್ಕಿದ ರಿಪ್ಲೈ. ಮನಿ ಲೆಂಡಿಂಗ್ ಆ್ಯಕ್ಟ್ ಪ್ರಕಾರ ಅವರು DR ಇದ್ದು ಲೈಸೆನ್ಸನ್ನು ತೊಗೊಳ್ಬೇಕು. ಇವರು ಆ ಲೈಸೆನ್ಸನ್ನು ತೆಗೆದುಕೊಂಡಿಲ್ಲ. ಬಹಳ ದೊಡ್ಡ ಕಾನೂನಿನ ಉಲ್ಲಂಘನೆ ಅದು. ಲೈಸೆನ್ಸ್ ಇಲ್ಲದೆ ನೀವು ಮನಿ ಲೆಂಡಿಂಗನ್ನು ಮಾಡುವ ಹಾಗಿಲ್ಲ. ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ರಂಜನ್ರು ಕಂಪ್ಲೇಂಟನ್ನು ಮಾಡಿದ್ದು, ಅದನ್ನು ಕೆಳಗಿನ ಕೋರ್ಟ್ ಡಿಸ್ಮಿಸ್ ಮಾಡಿದಾಗ ಸೆಷನ್ ಕೋರ್ಟಿಗೆ ಹೋಗಿ ಸೆಷನ್ ಕೋರ್ಟ್ನಲ್ಲಿ ಜಡ್ಜರು ಸ್ಟ್ರಾಂಗ್ ಆಗಿ ಅಂಟೋಲಿಕೆ ಇದ್ರ ಬಾಕಿಗಳ ಕೋರ್ಟ್ ಮಾಡ್ಕೊಂಡು ಬರೆದು ಇದು ಮನಿ ಲೆಂಡಿಂಗ್ ಅನ್ನೋ ಒಂದು SKDADP ಅಂತ ಒಂದು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಂತ ರಿಜಿಸ್ಟರ್ ಮಾಡಿರುವಂಥದ್ದು, ಅದು ಕೂಡ ಲೈಸೆನ್ಸ್ ಇಲ್ಲದೆ ಮಾಡಿರುವಂಥದ್ದು, ಅದು ಸಂಪೂರ್ಣ ತಪ್ಪು ಅಂತ ರಿವರ್ಸ್ ಮಾಡಿ ಈಗ ಕೆಳಗಿನ ಕೋರ್ಟಿಗೆ ಮರುತನಿಖೆಗೆ ವಾಪಸ್ ಕಳಿಸಿದ್ರು. ಈಗ ಅಲ್ಲಿ 13 ಮಂದಿ ಹೆಗ್ಡೆಯವರು, ಅವರ ಮಿಸಸ್ಸು ಮತ್ತು ಸುರೇಂದ್ರ ಮತ್ತು LH ಮಂಜುನಾಥ್ ಇತ್ಯಾದಿ ಎಲ್ಲರೂ ಕೂಡ ಸೇರಿ ಕೋರ್ಟಿಗೆ ಬಂದು ಜಾಮೀನು ತೊಗೊಳ್ಬೇಕು. 3 ವರ್ಷ ಖಂಡಿತವಾಗಿ ಶಿಕ್ಷೆ ಅದರಲ್ಲಿ ಇದೆ. ಆದರೆ ಏನು ಮಾಡಿದರು, ಲೋಕಸ್ ಸ್ಟ್ಯಾಂಡ್ ಇಲ್ಲ ರಂಜನ್ ರಾವೇಡ್ರಿಗೆ ಅಂತ ಹೇಳ್ಕೊಂಡು ಹೇಳಿ ಹೈಕೋರ್ಟಿಗೆ ಹೋಗಿ ಒಂದು ಸ್ಟೇ ತಂದರು. ಕ್ರಿಮಿನಲ್ ಅಪರಾಧಗಳಿಗೆ ಒಂದು ಇಂಡಿಯನ್ ಸಿಟಿಸನ್ಗೆ ಅದನ್ನು ಗಮನಕ್ಕೆ ತರಲಿ ಮಾಡೋದಕ್ಕೆ ಅದಕ್ಕೆ ಲೋಕಸ್ ಸ್ಟ್ಯಾಂಡ್ ಬೇಕಂತೇನಿಲ್ಲ, ಎಫೆಕ್ಟೆಡ್ ಪಾರ್ಟಿ ಆಗಬೇಕಂತೇನಿಲ್ಲ. ಅಲ್ಲ, ಎಲ್ಲೋ ಒಂದು ಕ್ರೈಮ್ ನಡೀತಾ ಇದೆ ಅಂತಂದ್ರೆ ಅದನ್ನ ಮುಚ್ಚಿಡದೆ ಅಪರಾಧ ಅಲ್ವಾ? ಮುಚ್ಚಿಡದೆ ಅಪರಾಧ, ಆಕ್ಚುಲಿ ರಿವರ್ಸ್ ಆಗಬೇಕು. ಸೊ ಹಾಗೆ ಒಂದು ತಂದಿದ್ದಾರೆ. ಈಗ ಆಕ್ಚುಲಿ ಏನಂದ್ರೆ ಯಾರಿಗಾರು ಮಾನಹಾನಿಯಾಗಿದ್ರೆ ಅಂತಂದ್ರೆ ಅವಾಗ ಲೋಕಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳೋಣ. ಅವ್ರ ಪರವಾಗಿ ನಾನು ಹೋಗಿ ಕಂಪ್ಲೇಂಟ್ ಕೊಡೋದು ಇವ್ರು ಮಾಡಿಸ್ತಾರಲ್ಲ, ಇದರಲ್ಲಿ ಲೋಕಸ್ ಸ್ಟ್ಯಾಂಡ್ ಯಾಕೆ ಬರಲ್ಲ ಸೀನಪ್ಪ. ಹಾಗೆ ಅದೀಗ ಟೆಕ್ನಿಕಲಿ ಅಂದರೆ ಇವರ ಉದ್ದೇಶ ಇರೋದು ಹೇಗಾದರೂ ಮಾಡಿ ತಳ್ಳಿಕೊಂಡು ಮುಂದಕ್ಕೆ ಹೋಗ್ಬೇಕಂತ. ಈಗ 4 ವರ್ಷ ಆಯಿತು. ಈಗ ಸದ್ಯದಲ್ಲಿ ಅದೀಗ ಅದು ಬರಲಿಕ್ಕಿದೆ. ಸ್ಟೇ ವೆಕೆಟ್ ಆದಾಗ ಅವರು ನಡುಗುವ ಕೈಗಳಿಂದಲೋ ಕಾಲಿನಿಂದಲೋ ಇಟ್ಟುಕೊಂಡೆ ಕೋರ್ಟಿಗೆ ಬಂದು ಜಾಮೀನನ್ನು ತಗೊಂಡು, ದೆರ್ ಇಸ್ ನೋ ಚಾಯ್ಸ್. ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಇವರು ಸಂಸದ ಸದಸ್ಯ, ಧರ್ಮಾಧಿಕಾರಿ ಅಂತ ಹೇಳ್ಕೊಂಡು ಹೇಳಿ ಭಾರತ ಸಂವಿಧಾನ ಅಡಿಯಲ್ಲಿ ಅವರೊಬ್ಬರು ಕಾಮನ್ ಮ್ಯಾನ್ ಬರಲೇಬೇಕಾಗುತ್ತೆ. ಇದು 100%. ಹಾಗೆ ಇಂಥದ್ದೆಲ್ಲ ನಾವು ಇದರಲ್ಲಿ ಹಾಕಿದ್ದೇವೆ, ಒಂದೊಂದಾಗಿ ಹಾಕಿದ್ದೇವೆ. ಇದರಲ್ಲೆಲ್ಲ ಇದೆ. ನೀವು ಕೇಳಿದ ಪ್ರಶ್ನೆಗೆ ಇಷ್ಟೆಲ್ಲ ದೊಡ್ಡ ಒಂದು ಪ್ರಭಾವಶಾಲಿ, ಶ್ರೀಮಂತ, ಬಲಾಢ್ಯ ಮತ್ತು ದೌರ್ಜನ್ಯದ ಒಂದು ಮೂಟೆ ಅದು.
ಹತ್ತಿರದಲ್ಲಿದ್ದವರಿಗೆಲ್ರಿಗೂ ಕೂಡ ನಮಗೆ ಚೆನ್ನಾಗಿ ಗೊತ್ತುಂಟದು. ದೂರದವರಿಗೆ ದೂರದ ಬೆಟ್ಟ ನುಣ್ಣಗೆ ಅಂತ ಈಗ ನುಣ್ಣಗೆ ಅಲ್ಲ ಅಂತ ಗೊತ್ತಾಗಿದೆ ಈಗ. ಆದರೆ ಈ ಹತ್ತಿರದಲ್ಲಿದ್ದವರಿಗೆ ಚೆನ್ನಾಗಿ ಗೊತ್ತುಂಟು. ಅವರು ಕ್ರೌರ್ಯ, ಜೈನ ಧರ್ಮ ಅಹಿಂಸಾ ಪರಮೋ ಧರ್ಮ ಅಂತ ಹೇಳುವಂಥದ್ದು ನಾವು ಭಾಳ ಅದಕ್ಕೆ ಗೌರವ ಕೊಡ್ತೇವೆ, ಒಪ್ತೇವೆ. ಸಾಕಷ್ಟು ಜೈನರು ಆ ಪ್ರಕರಣ ಇರುವಂಥದ್ದು ಕೂಡ. ಆದರೆ ಆ ಧರ್ಮದಿಂದ ಅಂತಕೊಂಡು ಹೇಳಿದವರು ಇವರು ಮಾಡ್ತಿರುವಂಥದ್ದು ಅಲ್ಲಿ ಏನು ಬರ್ತಾ ಇದೆ, ಇದು ಬುರುಡೆಗಳಲ್ಲಿ ಸಿಕ್ಕುವಂಥದ್ದು ಹೇಳುವಂಥದ್ದು ಇತ್ಯಾದಿ ಏನುಂಟ, ಹೆಣಗಳು ಅಂತ ಹೇಳುವಂಥದ್ದು ಯಾವುದುಂಟು. ಈಗ ನಾವಾಗ 452 ಅಂತ ಹೇಳಿದ್ದು ಯಾವುದುಂಟು, ಅದಲ್ಲದೆ ಎಷ್ಟೋ ಉಂಟು ಅನ್ನುವಂಥದ್ದು ಯಾವುದುಂಟು, ಅದನ್ನು ಭೀಮ ಹೇಳಿ, ಸೋಮ ಹೇಳಿ, ಮಂಗ ಯಾರೇ ಹೇಳಿ, ಒಬ್ಬ ಕಾಮನ್ ಸೆನ್ಸ್ ಧರ್ಮಸ್ಥಳದಲ್ಲಿರುವಂಥ ಬಂದರೆ ಯಾರಿಗೂ ಕೂಡ ಗೊತ್ತಾಗುತ್ತೆ. ಇನ್ವೆಸ್ಟಿಗೇಷನ್ ಮುಖಾಂತರ ಅದನ್ನು ಲೀಗಲೈಸ್ ಮಾಡಬೇಕಂತ ವಿಷಯ ಬಿಟ್ಟರೆ ಅದೆಲ್ಲವೂ ಕೂಡ ಸತ್ಯವೇ. ಅದರಲ್ಲಿ ಯಾವುದೇ ರೀತಿಯ ಉತ್ಪ್ರೇಕ್ಷೆಗಳಿಲ್ಲ ಅಂತ ಕೊಂಡಿವಿ. ಮತ್ತು ಅಲ್ಲಿ ದೌರ್ಜನ್ಯ ಅಂಥದ್ದಲ್ಲದೆ ನೀವು ಅವರ ವಿರುದ್ಧ ಮಾತಾಡಿದ್ರೆ ಬೇಕಾದ್ರೆ ಬೀಡ್ ಅಂತ ಹೇಳಿದ್ರೆ ಅವ್ರ ಮನೆಗೆ ಕರ್ಕೊಂಡು ಬಂದು ಹೊಡೆಯುವಂಥದ್ದನ್ನು ಮಾಡ್ತಾರೆ. ಅವರ ಹರಿಶ್ಚಂದ್ರನ ಕಾರು ಓವರ್ಟೇಕ್ ಮಾಡಿದವರಿಗೂ ಕೂಡ ಉಂಟಲ್ಲ, ಬೀಡ್ನಲ್ಲಿ ಅವನು ಕರೆಸಿ ಹೊಡಿಸುವಂಥದ್ದು ಮಾಡ್ತಾರೆ. ಏನು ಕನಸು ಬಿಡುತ್ತೆ ಓವರ್ಟೇಕ್ ಮಾಡೋನು ಇವರ ಕಾರ್ ಅಂತ ಮಾಡಿ ನಡೆದ ದೌರ್ಜನ್ಯದ ರೂಪಗಳಲ್ಲಿರುವಂಥದ್ದೆಲ್ಲ, ಅಲ್ಲಿ ದಲಿತರಿಗೆ ಮಾಡಿರುವಂಥ ಹಿಂಸೆಗಳು, ಇದೆಲ್ಲ ಅದನ್ನು ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ನಮಗೆ ಈ ಥರದಲ್ಲಿ ಹೆಚ್ಚು ನಾವು ತೊಡಗಿಸ್ಕೊಂಡು ಇದಕ್ಕೆ ಮುಂದುವರಿಬೇಕು ಅಂತ ಆಗ್ತದೆ ಅಂತ ಹೇಳಿದರೆ, ನಾವು ಈ ಒಂದು ಸಶಕ್ತತೆ ಸಮಾನತೆಯನ್ನು ಎಲ್ಲರಿಗೂ ತರಬೇಕು ಅಂತಕೊಂಡು ನಾವು ಧ್ಯೇಯವನ್ನು ಇಟ್ಟುಕೊಂಡು ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಚಳವಳಿಯನ್ನು ಬೆಳೆಸ್ಕೊಂಡು ಹೋರಾಟ ಮಾಡ್ತಿರೋರು, ನಮ್ಮ ಕಣ್ಣೆದುರಿಗೂ ಇಂಥದ್ದೆಲ್ಲ ಆಗ್ತಿರೋಂಥ ನಮಗೆ ಗೊತ್ತಿದ್ದು ಕೂಡ ನಾವು ಸುಮ್ಮನೆ ಆದರೆ ಏನರ್ಥ, ನಮ್ಮ ಸಂಸ್ಥೆಯನ್ನು ಮುಚ್ಚಿದೊಳ್ಳೆಯದು. ಸೊ ಆದ್ದರಿಂದ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಹೇಳ್ತಿದ್ರು, ಅನ್ಯಾಯವನ್ನು ನೋಡಿಯೂ ಕೂಡ ಸುಮ್ಮನಿರೋದಕ್ಕಿಂತ ಸಾಯೋದು ಒಳ್ಳೆಯದು ಅಂತಕೊಂಡು ಹೇಳಿ ಅವಳು ಸ್ಪಷ್ಟವಾಗಿ ಹೇಳ್ತಿದ್ರು ಅವರು. ಸೊ ಆದ್ದರಿಂದ ನಾವು ಇವರು ಇಷ್ಟು ಪವರ್ಫುಲ್ ಇದ್ದರೂ ಕೂಡ ನಮಗೆ ಹೋಪ್ಸ್ ಇದೆ. ನಮ್ಮ ಸಂವಿಧಾನದ ಅಡಿಯಲ್ಲಿಯೇ ಕೂಡ ಇವರನ್ನು ಇದೇ ಕಾನೂನಿನಿಂದ ಇವರನ್ನು ನಾವು ಶಿಕ್ಷೆಗೆ ಒಳಪಡಿಸಲಿಕ್ಕೆ ಆಗ್ತದೆ ಅಂತಕೊಂಡು. ಯಾಕಂದರೆ ಅಷ್ಟು ಇದೆ ಇವರು ಮಾಡಿರುವಂಥದ್ದು. ಈಗ ಅಷ್ಟ ದುಷ್ಟ ಮುಖಗಳು ಒಂದೊಂದಕ್ಕೂ ಕೂಡ ಸಾಕಷ್ಟು ಅಲ್ಲಿ ಅತಿ ಹೆಚ್ಚಿರುವಂಥದ್ದು ಭೂ ಹಗರಣಗಳು. ದೇವಸ್ಥಾನದ ಭೂಮಿಯನ್ನು ಕೂಡ ಕದಿಯೋರಿಗೆ ಕಳ್ಳ ಅಂತ ಹೇಳಬೇಕು ಅಥವಾ ಬೇರೆನೇ ಹೇಳಬೇಕು. ಸ್ನೇಹಿತರೆ, ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ, ಏನು ಅನ್ಸುತ್ತೆ ನಿಮಗೆಲ್ಲ? ಇದೆಲ್ಲ ಷಡ್ಯಂತ್ರ ಮಾಡ್ತಾಯಿದ್ದೀವಿ ಧರ್ಮಸ್ಥಳದ ವಿರುದ್ಧವಾಗಿ. ನೋಡಿ, ನಿಮ್ಗೆ ಗೊತ್ತಾಗುತ್ತಲ್ಲ ಧರ್ಮಸ್ಥಳದಲ್ಲಿ ನಡೆದಂತಹ ಅನೇಕ ಅತ್ಯಾಚಾರಗಳ ಬಗ್ಗೆ, ಆಸ್ತಿಗಳ ಬಗ್ಗೆ, ಅಲ್ಲಿ ದಲಿತರ ಆಸ್ತಿಯನ್ನು ಯಾವ ಥರ ಕಿತ್ತುಕೊಂಡಿದ್ದಾರೆ ಅದರ ಬಗ್ಗೆ ದಾಖಲಾತಿ ಪ್ರಕಾರ ಹೋರಾಟ ಮಾಡ್ತಾಯಿದ್ದಾರೆ. ಇಷ್ಟು ವರ್ಷ ಆದರೂ ನ್ಯಾಯ ಇಲ್ಲ. ಯಾವ ಸರ್ಕಾರನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಂಪೂರ್ಣ ವಿವರ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ವಿಡಿಯೋ ನೋಡೋದಕ್ಕೆ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇಬೇಕು.